ನಮಸ್ಕಾರ ಸ್ನೇಹಿತರೆ. ವಿಶ್ವ ಮಹಿಳಾ ದಿನಾಚರಣೆಗೆ ಎಲ್ಲರಿಗೂ ಹಾರ್ದಿಕವಾದ ಶುಭಾಶಯಗಳು. ವಿಶ್ವ ದಿನಾಚರಣೆಯ ಅಂಗವಾಗಿ ನಾನಿವತ್ತು ಒಬ್ಬ ಆಯುರ್ವೇದ ವೈದ್ಯರನ್ನ ನೀವು ಪರಿಚಯ ಮಾಡಿಸ್ಕೊಳ್ಳೋ ಬರ್ತಿದ್ದೀನಿ. ನಾನು ಉಷಾ ಗಾಯತ್ರಿ. ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಶ್ರೀಗೌರಿ ಅಂಗಡಿ ಅಂತ ಹೇಳಿ. ನಾನು ಆಯುರ್ವೇದಿಕ್ ಅಂಡ್ ಯೋಗ ಕನ್ಸಲ್ಟೆಂಟ್ ಆಗಿ ಹುಬ್ಬಳ್ಳಿಯಲ್ಲಿ ಕಳೆದ 17 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಓಕೆ, ತಾವು ಪರಿಸರ ಪ್ರೇಮಿ ಅಂತಾನೂ ಕೇಳಿದ್ದೀನಿ. ಹಾ ನನಗೆ ಈಗ ನಿಮ್ಮ ಪರಿಸರ ಪ್ರೇಮ ಮತ್ತೆ ನಿಮ್ಮ ವೈದ್ಯಕೀಯ ಇದನ್ನು ಮನೇನು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಿ? ಯಾಕಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಅನ್ಸುತ್ತೆ ಒಂದಿಷ್ಟು ಕೆಲಸ ಮಾಡಿದ್ಮೇಲೆ ಸಾಕಪ್ಪ ನಮ್ದಿಷ್ಟು ಅಂತ. ಎಷ್ಟೊಂದು ಜನ ಹೌಸ್ ವೈಫ್ಸ್ ಏನು ಹೇಳ್ತಾರೆ, ಮನೆ ಕೆಲಸ ಮಾಡೋದ್ರಲ್ಲೇ ಸಾಕಾಗಿ ಹೋಗ್ಬಿಡುತ್ತೆ, ಅಲ್ಲಿ ಇಲ್ಲಿ ಹೋಗೋಕ್ಕಾಗಲ್ಲ ಅಂತೆ. ಈಗ ನಿಮ್ಮದು ನೋಡಿದ್ರೆ ಎಷ್ಟು ನಿಮಗೆ ಚಾಲೆಂಜಸ್ಸು. ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಆಮೇಲೆ ಪರಿಸರ ಪ್ರೇಮಿ ಅಂದಾಗ ನೀವು ಪ್ರತಿಯೊಂದು ಗಿಡಗಳನ್ನು ಮಕ್ಕಳ ಥರನೇ ನೋಡಬೇಕು, ಆಮೇಲೆ ನೀವು ವೈದ್ಯಕೀಯ ಜೀವನನೂ ಮಾಡ್ತಾ ಇದ್ದೀರಾ. ಹೇಳಿ ನಮಗೆ ಇದ್ರ ಬಗ್ಗೆ ಸ್ವಲ್ಪ. ಹಾ ನಮಸ್ಕಾರ. ನಿಮ್ಮ ಕಾರ್ಯಕ್ರಮಕ್ಕೆ ನನ್ನನ್ನು ಇಂಟ್ರಡ್ಯೂಸ್ ಮಾಡ್ಲಿಕ್ಕೆ ಬಂದಿದ್ದಕ್ಕಾಗಿ ತುಂಬಾ ಥ್ಯಾಂಕ್ ಯು. ನಮಸ್ತೆ. ಈ ಮಹಿಳೆಯರಿಗೆ ಏನಾಗ್ತದ್ರಿ, ನನ್ನ ಪ್ರಕಾರ ನಾನು ಇವತ್ತು ಏನೇ ಹೇಳ್ತಾ ಇರೋದಲ್ಲ, ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತೀನಿ. ಏನು ಅಂದ್ರೆ ಇದು ಮೈಂಡ್ ಸೆಟ್. ಇದು ನಾವು ಬ್ಯುಸಿ ಇರ್ತೀವಿ, ನಾ ಅಷ್ಟು ಕೆಲಸ ಮಾಡ್ತೀನಿ, ನಾ ಇಷ್ಟು ಕೆಲಸ ಮಾಡ್ತೀನಿ ಅನ್ಕೊಳ್ಳೋದು ನಮ್ಮ ಮೈಂಡ್ ಸೆಟ್. ಆಕ್ಚುಲಿ ನನ್ನ ಪ್ರಕಾರ ಒಬ್ಬ ಮನುಷ್ಯನಿಗೆ ಕೆಪಾಸಿಟಿ ಇದ್ದಷ್ಟೇ ಮಾಡ್ತಾನೆ. ಯಾವುದೇ ಹೆಣ್ಣಾಗ್ಲಿ ಗಂಡಾಗ್ಲಿ ಕೆಪಾಸಿಟಿ ಮೀರಿ ಯಾರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲರಿಗೂ ಸಿಗೋದು ಅಷ್ಟೇ ಟೈಮ್, 24 hours ಸಿಗ್ತದೆ. ಬಟ್ ಆ ಟೈಮನ್ನು ನಾ ಹೆಂಗೆ ಯುಟಿಲೈಸ್ ಮಾಡ್ಕೊಳ್ತೀನಿ, ಎಷ್ಟು ಪ್ರಾಡಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ತೀನಿ, ಅದರಿಂದ ನನಗೆ ಹೆಂಗೆ ಖುಷಿ ಸಿಗ್ತದ ಅನ್ನೋ ಪ್ಲಾನ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಂತ ವಿಷಯ. ಈಗ ವೈಯಕ್ತಿಕವಾಗಿ ನಾನು ಒಬ್ಬ ಆಯುರ್ವೇದ ತಜ್ಞ ವೈದ್ಯ ಆಗಿರೋದ್ರಿಂದ ನನಗೆ ಮೊದಲಿಂದನೂ ಕೂಡ ಸ್ವಲ್ಪ ಗಿಡಗಳ ಬಗ್ಗೆ, ಪ್ಲಾಂಟ್ಸ್ ಬಗ್ಗೆ ಬಹಳಷ್ಟು ಇಷ್ಟ. ಮತ್ತು ನಾನು ಪ್ಲಾಂಟ್ಸ್ ಗಳನ್ನ ಒಂದು ಲೈಫ್ ಅಂತಾನೆ ನೋಡ್ತೀನಿ. ಅದ್ ನಿಮಗೂ ಗೊತ್ತಿರೋ ಹಂಗ ಎಲ್ಲಾ ಗಿಡ ಮರಗಳಿಗೂ ಕೂಡ ಜೀವ ಐತಿ. ಲಿಟ್ರಲಿ ಮನಿಯೊಳಗ ಒಂದ್ 5-6 ಪ್ಲಾಂಟ್ಸ್ ಅದಾವಂದ್ರ ನನ್ನ ಪ್ರಕಾರ 5-6 ಜನ ಇದ್ದಂಗ. ಹೌದು. ಮತ್ತು ಆರ್ಟಿಫಿಷಿಯಲ್ ನೀವೇನೇ ತಂದಿಟ್ರು ಕೂಡ ಅದಕ್ಕೊಂದು ವೈಬ್ರೇಷನ್ಸ್ ಇರೋದಿಲ್ಲ. ಅದು ಬೆಳಿತಿರ್ಬೇಕು, ಅದು ಉಸಿರಾಡ್ತಿರ್ಬೇಕು, ನಮ್ ಜೊತೆಗೆ ಒಂಥರ ಜನರು ಇದ್ದಂಗೆ ಇರಬೇಕು. ಹಿಂಗಾಗಿ ನೀವು ನಮ್ಮ ಮನಿ ಒಂದ್ಸರಿ ಬಂದು ನೋಡ್ರಿ. ನಮ್ಮ ಮನಿ ಒಳಗೆ ಎಲ್ಲಾ ಕಡೆ ಪ್ಲಾಂಟ್ಸ್ ಗಳನ್ನ ಇಟ್ಟೀನಿ. ಅದಕ್ಕೂ ಒಂದು ಟೆಕ್ನಿಕ್ ಬೇಕು. ಯಾವ ಜಾಗದಲ್ಲಿ ಯಾವ ಪ್ಲಾಂಟ್ ಇಡಬೇಕು, ಯಾವಗಳಿಗೆ ಸ್ವಲ್ಪ ಸನ್ಲೈಟ್ ಹೆಚ್ಚಿಗೆ ಬೇಕು, ಯಾವಗಳನ್ನ ನಾವು ಡಾರ್ಕ್ ಪ್ಲೇಸ್ ಒಳಗೆ ಇಡಬಹುದು, ಯಾವಗಳಿಗೆ ಬಹಳ ಸನ್ಲೈಟ್ ಬೇಕು. ಇದನ್ನೆಲ್ಲ ಮಾಡ್ಬೇಕಾದ್ರೆ ಆಟೋಮೆಟಿಕಲಿ ನೀವು ಸ್ವಲ್ಪ ಸ್ಟಡಿ ಮಾಡ್ಬೇಕಾಗ್ತದೆ. ಸ್ಟಡಿ ಮಾಡ್ಲಿಕ್ಕೆ ನಿಮ್ಮ ಟೈಮ್ ಬೇಕು. ಆವಾಗ ನಿಮ್ದು ಅನ್ವಾಂಟೆಡ್ ಸಮಯ ಎಲ್ಲ, ಅಥವಾ ಚಿಂತೆ ಮಾಡುವಂತ ಸಮಯ, ಅಥವಾ ವೇಸ್ಟ್ ವಿಷಯಗಳ ಬಗ್ಗೆ ವಿಚಾರ ಮಾಡುವಂತ ಸಮಯ ಎಲ್ಲ ಇದ್ರೊಳಗೆ ಯುಟಿಲೈಸ್ ಮಾಡ್ಕೊಳ್ತೀರಿ. ಆಟೋಮೆಟಿಕಲಿ ನೀವು ಪ್ಲಾಂಟ್ಸ್ ಬಗ್ಗೆ ಸ್ಟಡಿ ಮಾಡಕ್ ಶುರು ಮಾಡ್ತೀರಿ. ಹೆಂಗಾಗ್ತದ, ಒಂದು ಗಿಡ ಬೆಳೀತು ಅಂತಂದ್ರೆ ಅದ್ರ ಒಂದು ಹೂವು ಮೊಗ್ಗು ಏನೋ ಬೆಳೀತು ಅಂದ್ರೆ ಲಿಟ್ರಲಿ ಅದು ನೀವು ಹಾಕಿರೋ ಗಿಡ ನಿಮ್ಮ ಕಣ್ಣು ಮುಂದೆ ಬೆಳೆದು ಫಲ ಕೊಡ್ಬೇಕಾದ್ರೆ ಅದು ಒಂಥರ ನಿಮಗೊಂದು ಅಚೀವ್ಮೆಂಟ್, ಖುಷಿ ಆಗ್ತದೆ, ಅಚೀವ್ಮೆಂಟ್ ಅನ್ನಿಸ್ತದೆ. ಮತ್ತು ಮನೆಯ ಸೌಂದರ್ಯ ನ್ಯಾಚುರಲಿ ಅದು ಹೆಚ್ಚಿಗೆ ಆಗ್ತದೆ. ಬಂದವರೆಲ್ಲ ಕೇಳ್ತಾರೆ, ವೈಬ್ರೇಷನ್ಸ್ ಚಲೋ ಇರ್ತಾವು. ನಾವು ವೈದ್ಯರಾಗಿ ಹೊರಗಡೆ ಎಲ್ಲ ಕೆಲಸ ಮಾಡಿ 108 ಚಾಲೆಂಜಸ್ ಅನ್ನ ಫೇಸ್ ಮಾಡಿ ಮನೆಗೆ ಬಂದಾಗ ಐ ವಾಂಟ್ ಟು ಫೀಲ್ ಪೀಸ್. ಅದಕ್ಕೋಸ್ಕರ ನಾನು ಇದ್ರ ಸಲುವಾಗಿನೇ ಒಂದು ಕಾರ್ಯಕ್ರಮನೂ ಶುರು ಮಾಡಿದ್ದೆ, ಮನೆಗೊಂದು ವನ ಅಂತ ಹೇಳಿ. ಹೌದು. ಈಗ ಏನಾಗ್ತದ್ರಿ, ದೊಡ್ಡ ದೊಡ್ಡ ಮನಿ ಇರುವಂತವ್ರು, ಕೆಳಗಡೆ ಇರುವಂತವ್ರು, ಅವ್ರದ್ದು ದೊಡ್ಡ ದೊಡ್ಡ ಕಾಂಪೌಂಡ್ ಇರ್ತಾವು, ಹಾಕೊಂಡಿರ್ತಾರೆ ಗಿಡಗಳನ್ನ. ಅದನ್ನ ನೋಡ್ಕೊಳ್ಳೋರು ಮಾಲಿ ಯಾರೋ ನೋಡ್ಕೊಳ್ತಾ ಇರ್ತಾರೆ. ಬಟ್ ಐ ವಾಂಟ್ ಟು ಸೇ ಆಲ್ ದ ವಿಮೆನ್, ನೀವು ಎಸ್ಪೆಷಲಿ ಅಪಾರ್ಟ್ಮೆಂಟ್ ಒಳಗಿದ್ರಿ ಅಂದ್ರೆ ನಿಮ್ಗೆ ರಿಸ್ಟ್ರಿಕ್ಟೆಡ್ ಜಾಗ ಸಿಗ್ತದ. ಅದ್ರೊಳಗನೆ ನೀವು 10-15 ಗಿಡ ಹಾಕೊಂಡು ರಗಳಿ ಮಾಡ್ಕೊಳ್ಳೋದು ಬೇಡ. ಅಟ್ಲೀಸ್ಟ್ ಒಂದ್ 2-3 ಗಿಡ ಹಾಕೊಳ್ರಿ. ಅವುಗಳನ್ನ ನೀವು ಡೈಲಿ ಅಬ್ಸರ್ವ್ ಮಾಡ್ರಿ, ಮಾತಾಡ್ರಿ ಅದ್ರ ಜೊತೆಗೆ. ಸೊ ಹೆಣ್ಮಕ್ಳಿಗೆ ಬರೋ ಒಂದು ಹಂತವಾಗಿ ಹೆಣ್ಮಕ್ಳು ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ. ಅಂತ ಟೈಮ್ ಒಳಗಡೆ ಇವು ಕೂಡ ನಮಗೊಂಥರ ಪಾರ್ಟ್ನರ್ಸ್ ಟೈಪ್. ಹೌದು. ಬಹಳ ಹೆಲ್ಪ್ ಮಾಡ್ತಾವ್. ನೀವು ಮಾತಾಡಿದ್ರೆ ಅವು ರೆಸಿಪ್ರೊಕೇಟ್ ಮಾಡ್ತಾವ್. ಅದಕ್ಕೆ ಓನ್ಲಿ ಥಿಂಗ್ ನಾವು ಮಾತಾಡ್ಬೇಕು ಫಸ್ಟ್. ಹೌದು. ಇದನ್ನ ನಾನು ಬಹಳಷ್ಟು ಫೀಲ್ ಮಾಡ್ಕೊಂಡೇನಿ, ಎಕ್ಸ್ಪೀರಿಯನ್ಸು ಆಗ್ಯದ ನಮಗೆ. ಹಿಂಗಾಗಿ ನನ್ನ ಕಾರ್ಯಕ್ರಮದ ಅಡಿ ಒಳಗಡೆ, ಮನೆಗೊಂದು ವನ ಕಾರ್ಯಕ್ರಮದ ಅಡಿ ಒಳಗಡೆ ನಾನು ಬಹಳ ಜನರಿಗೆ ಹೇಳೋದು, ನಿಮ್ 10 ಗಿಡ ಹಾಕ್ಲಿಕ್ಕೆ ಆಗಂಗಿಲ್ಲ, 2 ಹಾಕ್ರಿ, ಇಲ್ಲ ಕೊನೆಗೆ 1 ಗಿಡಾರ ಹಾಕ್ರಿ. ಅದನ್ನ ಸರಿಯಾಗಿ ನಿಮ್ಮ ಮಗು ತರ ನೋಡ್ಕೊಳ್ರಿ ಅಂತ ಹೇಳ್ತೇನೆ ನಾನು. ನಾವು ಈ ಹೆಣ್ಮಕ್ಳು ಎಲ್ಲ ಯಾರೇ ಆಗ್ಲಿ, ಈಗ ವಿಮೆನ್ಸ್ ಡೇ ಸ್ಪೆಷಲ್ ಆಗಿ ನೀವು ಈ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀರಿ. ಹೆಣ್ಮಕ್ಳಿಗೆ ಏನಾಗ್ತದ್ರಿ, ಈ ಯೂನಿವರ್ಸ್ ಒಳಗಡೆ ಒಂದು ದೊಡ್ಡದು ಏನಪ್ಪಾ ಅಂದ್ರೆ, ನೀನು ಬಹಳ ಶಕ್ತಿಶಾಲಿ, ನೀನೇ ದೇವಿ, ನೀನೇ ಚಲೋ
ಅಂತ ಹಾ. ಹೊಗಳಿ ಹೊಗಳಿ ಹೌದು. ಆಕೆ ಕಡೆಯಿಂದ ಕೆಲಸ ತಗೊಳ್ಳೋದು ಮಾತ್ರ ಗೊತ್ತೈತಿ ಜನರಿಗೆ. ಕರೆಕ್ಟ್. ಆಕ್ಚುಲಿ ಆಕಿ ಕೆಪಾಸಿಟಿ ಐತಿ, ಸಿಕ್ಕಾಪಟ್ಟೆ ಹೆಣ್ಮಕ್ಳಿಗೆ ಕೆಪಾಸಿಟಿ ಇರ್ತದೆ, ಫಿಸಿಕಲಿ ಅಂಡ್ ಮೆಂಟಲಿ ಕೆಪಾಸಿಟಿ ಇರ್ತದೆ. ಬಟ್ ಹೆಣ್ಮಕ್ಳಿಗೆ ಬೇಕಾಗಿರೋದೇನು ಅಂದ್ರೆ ರಿಯಲಿ ಅಪ್ರಿಸಿಯೇಷನ್ ಅಂಡ್ ರೆಸ್ಪೆಕ್ಟ್, ಹೌದು. ಒಂದು ಕನ್ಸಿಡ್ರೇಷನ್ ಬೇಕು ಯಾವಾಗಲೂ. ಅದು ಇನ್ನೂ ನಮ್ಮ ಸಮಾಜದಲ್ಲಿ ಹೆಚ್ಚಿಗೆ ಆಗಬೇಕು ಅನ್ನೋದು ನನ್ನ ಒಂದು ಧೋರಣೆ. ಬಹಳ ಜನರಿಗೆ ಗೊತ್ತಿರಂಗಿಲ್ಲ ಇದು. ಅದಕ್ಕೆ ಹೆಣ್ಮಕ್ಳು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬೇರೆಯವ್ರ ಕಡೆಯಿಂದ ಅಪ್ರಿಸಿಯೇಷನ್ ಬದಲು ನಿಮ್ಮನ್ನ ನೀವು ಅಳವಡಿಸ್ಕೊಳ್ರಿ. ಯಾವುದೇ ಪ್ರೊಫೆಷನ್ದಲ್ಲಿರ್ಲಿ ಹೌದು. ಆ ಪ್ರೊಫೆಷನ್ ಅನ್ನ ಇಷ್ಟಪಡ್ರಿ, ಖುಷಿ ಪಡ್ರಿ, ಖುಷಿಯಿಂದ ನೀವು ಅದನ್ನ ನಿಭಾಯಿಸ್ರಿ. ಖುಷಿಯಿಂದ ನಿಭಾಯಿಸಿದಾಗ ನಾವು ಹೆಚ್ಚಿಗೆ ಕೆಲಸ ಮಾಡೀವಿ ಅನ್ಸುದಿಲ್ಲ. ಹೌದು. ಆರಾಮ. ಈಗ ನೋಡ್ರಿ, ಯಾವುದೇ ಒಂದು ಕೆಲಸ ನಾವು ಖುಷಿ ಇದ್ವಿ ಅಂದ್ರೆ ಅವತ್ತು ನಾವು ಹೆಚ್ಚಿಗೆ ಕೆಲಸ ಮಾಡಿರ್ತೀವಿ, ನಮಗೆ ಸುಸ್ತಾಗೋದಿಲ್ಲ. ಹೌದು. ನಮಗೆ ಬಹಳ ಬೇಜಾರಾಗಿತ್ತು ಅಂತಂದ್ರೆ ನಾವು ಸ್ವಲ್ಪ ಕೆಲಸ ಮಾಡಿದ್ರು ಬಹಳ ಟೈರ್ಡ್ ಸಾಕಾಯ್ತು ನಮಗೆ. ಸಾಕಾಗ್ಯದ. ಬಿಕಾಸ್ ನಮಗೆ ಎನರ್ಜಿ ಬ್ರೈನ್ ಇಂದ ಡ್ರೈನ್ ಔಟ್ ಆಗ್ತಾ ಇರ್ತದ. ಅದನ್ನ ಅಲೌ ಮಾಡಬೇಡ್ರಿ ಅಂತ ನಾ ಹೆಣ್ಮಕ್ಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಓಕೆ, ಓಕೆ. ನೀವು ಈಗ ಈ ಕಡೆ ವೈದ್ಯಕೀಯ ವೃತ್ತಿನೂ ಮಾಡಿಕೊಂಡು ನೀವು ಪರಿಸರವನ್ನು ನೋಡಿಕೊಂಡು ಮಾಡ್ತಾರೆ. ಏನೇನು ಚಾಲೆಂಜಸ್ ಅಂದ್ರೆ ಈಗ ನಿಮ್ಗೆ ಎಷ್ಟೊಂದು ಪೇಷಂಟ್ಸ್ ಎಲ್ಲ ಬರ್ತಾರೆ, ಯಾವ್ಯಾವ ಥರ ಪೇಷಂಟ್ಸ್ ಬರ್ತಾರೆ, ಏನಪ್ಪ ಇವತ್ತು ಈ ಪೇಷಂಟ್ ಹಿಂಗೆ ಬಂತು, ಆ ಥರದ್ದು ಏನಾರ ಚಾಲೆಂಜಸ್ ಇಲ್ಲ, ಆಗಿದೆ ನಮ್ದು ನಿಮ್ಗೆ? ಹೆಂಗಿರ್ತದ್ರಿ, ಬೇರೆ ಪ್ರೊಫೆಷನ್ ಟೈಪ್ ನಾವು ಹಿಂದಿನ ದಿವಸ ಅದಕ್ಕೆ ಪ್ರಿಪೇರ್ ಆಗಿರುವುದಿಲ್ಲ. ಈಗ ಯಾವುದೇ ಹೌದು. ಎಕ್ಸಾಂಪಲ್ ಹೌದು. ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರು ಅಂದ್ರೆ ಅವ್ರಿಗೆ ಗೊತ್ತಿರ್ತದ ನಾಳೆ ನಾ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿ, ಹೌದು, ಹೌದು, ಅಥವಾ ಲೆಕ್ಚರರ್ಸಿಗೆ ಗೊತ್ತಿರ್ತದ ನಾಳಿನ ಪಾಠವನ್ನ ಹೆಂಗ್ ಪ್ರಿಪೇರ್ ಮಾಡ್ಬೇಕು ಅಂತ ಮಾಡಿರ್ತಾರ ಅವರು. ಹೌದು. ಬಟ್ ನಮ್ದು ಹಂಗಿರುವುದಿಲ್ಲ. ಅದರಲ್ಲೂ ವೈಯಕ್ತಿಕವಾಗಿ ನಾನು ಜನರಲ್ ಪ್ರಾಕ್ಟೀಷನರ್ ಅಲ್ಲ. ಅಂದ್ರೆ ಜ್ವರ, ಕೆಮ್ಮು, ನೆಗಡಿ ಅದನ್ನೆಲ್ಲ ನೋಡೋದಿಲ್ಲ, ಹಾ, ಇಂಜೆಕ್ಷನ್ಸ್, ಸಲೈನು ಇಂಥವೇನು ಹಚ್ಚೋದಿಲ್ಲ. ಹಾ. ಸೊ ಐ ಡೀಲ್ ವಿತ್ ಕ್ರಾನಿಕ್ ಕೇಸಸ್. ನಾನು ದೀರ್ಘಕಾಲೀನ ರೋಗಗಳನ್ನ ನೋಡೋದ್ರಿಂದ ಎವ್ರಿ ಡೇ ಕ್ಲಿನಿಕ್ಗೆ ಬಂದಾಗ ನಮ್ಗೆ ಹೊಸ ಕೇಸಸ್ ಬರ್ತಾವ. ಹೌದು. ಅವು ಬಹಳ ಚಾಲೆಂಜಿಂಗ್ ಕೇಸಸ್ ಇರ್ತಾವ. ಇದು ಅಲ್ಲಿಯೂ ಸರಿಯಾಗಿಲ್ಲ, ಇಲ್ಲಿಯೂ ಸರಿಯಾಗಿಲ್ಲ, ಇದು ನಿಮ್ಮಲ್ಲಿ ಏನಾದರೂ ಆಗ್ತದನ್ನ ನೋಡ್ರಿ ಅನ್ನೋಂಥ ಕೇಸಸ್ ಬಂದಾಗ ನಮಗೆ ಬಹಳಷ್ಟು ಪೀಸ್ ಆಫ್ ಮೈಂಡ್ ಬೇಕು. ಪ್ರತಿ ದಿವಸನೂ ಕೂಡ ನಾವು ಸ್ಟಡಿ ಮಾಡ್ಬೇಕಾಗ್ತದೆ. ಅದಕ್ಕೆ ನಾ ಅದೇ ಹೇಳಿದೆ, ನನ್ನ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ನನಗೆ ಫಸ್ಟ್ ಆಫ್ ಆಲ್ ಬೇಕಾಗಿದ್ದು ಪೀಸ್ ಆಫ್ ಮೈಂಡ್, ಅಪ್ರಿಸಿಯೇಷನ್. ಅದು ಲಕ್ಕಿಲಿ ನಮ್ಮ ಮನೆಯೊಳಗೆ ನನಗಿರೋದ್ರಿಂದ ನನಗೆ ಅಂಥ ಒಂದು ಡಿಫಿಕಲ್ಟಿ ಅನ್ಸೋದಿಲ್ಲ. ನಮ್ಮ ಮನೆಯೊಳಗೆ ಯಾವಾಗ್ಲೂ ಎಲ್ಲರೂ ಒಬ್ರಿಗೊಬ್ರು ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ಮ್ಯೂಚುವಲ್ ಶಾಂತಿ ಪ್ರೀತಿಯಿಂದ ಇರೋದ್ರಿಂದ ನನಗೆ ಐ ಗೆಟ್ ಲಾಟ್ ಆಫ್ ಟೈಮ್ ಟು ಸ್ಟಡಿ ಅಬೌಟ್ ದ ಪೇಷಂಟ್ಸ್. ನಾನು ನೀಟಾಗಿ ಪ್ರತಿಯೊಂದು ಪೇಷಂಟ್ ಅನ್ನು ಕೂಡ ತಗೊಳ್ತೀವಿ. ಈಗ ಸದ್ಯ ಆಕ್ಚುಲಿ ನಮ್ಮಲ್ಲಿ ಒಂದು ಕೇಸ್ ನಡಿಲಿಕ್ಕತ್ತದ. ಅದು ರೀನಲ್ ಪ್ಯಾರಂಕೈಮಲ್ ಚೇಂಜಸ್ ಅಂತ ಬಂದಿರುವಂತ ಕೇಸ್. ಅದು ಈಗ ಸೀರಮ್ ಕ್ರಿಯಾಟಿನಿನ್ ಅಂತ ಒಂದು ಹೈ ಬಂದದ್ದು, ಆಲ್ಮೋಸ್ಟ್ 3 to 4 ವರ್ಗು ಹೆಚ್ಚಿಗೆ ಆಗ್ಯದ. ಅದಕ್ಕೆ ಡಯಾಲಿಸಿಸೇ ಮಾಡಬೇಕು ಅಂತ ಎಲ್ಲರೂ ಹೇಳಿದಾಗ, ಬಟ್ ಆ ಪೇಷಂಟ್ ಕಾರ್ಡಿಯಾಕ್ ಪೇಷಂಟ್ ಇದ್ದಾರೆ, ಈ ಕಡೆ ಡಯಾಬಿಟಿಕ್ ಪೇಷಂಟ್ ಇದ್ದಾರೆ, ಅಂತವ್ರಿಗೆ ನಾವು ಡಯಾಲಿಸಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ನಮ್ಮಲ್ಲಿ ಬಂದಾಗ ನಾವು ಅದಕ್ಕೆ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿ ವಿತಿನ್ 15-20 ಡೇಸ್ ಒಳಗಡೆ 3 ಇದ್ದದನ್ನ 1.9 ತಗೊಂಡ್ ಬಂದೇವಿ. ದಿಸ್ ಇಸ್ ದ ಅಚೀವ್ಮೆಂಟ್. ಇದು ನಮಗೆ ಪ್ರತಿ ಪೇಷಂಟಿಗೂ ರಿಸಲ್ಟ್ ಬಂದಾಗ ನಮಗೊಂದು ಖುಷಿ ಅನ್ನಿಸ್ತದೆ. ಆ ಫೀಲ್ ಹೆಂಗಿರುತ್ತೆ? Yes, ನಿಮ್ಗೆ? that is a ಈಗ ಏನಿರುತ್ತೆ, ಬಂದಿರೋ ಪೇಷಂಟ್ ನಮ್ಗೆ ಎಲ್ಲೂ ಏನೋ ರಿಸಲ್ಟ್ ಬಂದಿಲ್ಲ, ಆಮೇಲೆ ಇವ್ರ ಕಡೆ ಏನಾಗುತ್ತೋ ಅಂದಾಗ ಯಾರೋ ಒಬ್ರು ಕರ್ಕೊಂಡ್ ಬಂದಿರ್ತಾರೆ, ನೋಡೋಣ ಬಾ ಅಂತ ಹೇಳಿ ಫೈನಲ್ ಟಚ್ ಅಂತ ಬರ್ತಾರೆ. ಅವಾಗ ಅವರು ಏನ್ ಇಂಪ್ರೂವ್ಮೆಂಟ್ ಆದಾಗ ಅದು ನಮಗೆ ಖುಷಿ, ಅದ್ರ ಜೊತೆ ನಿಮಗ್ ಹೆಂಗ್ ಫೀಲ್ ಇರುತ್ತೆ? ಅಲ್ಲ, ಅದು ಆಕ್ಚುಲಿ ನಮಗೆ ಸೆಲೆಬ್ರೇಷನ್ ರೀ ಅಲ್ವಾ? ಹೌದು. ಅದು ಎಷ್ಟೋ ಸಾರಿ ನಮ್ಮಲ್ಲಿ ಇನ್ಫರ್ಟಿಲಿಟಿ ಕೇಸಸ್ ಸಕ್ಸಸ್ ಆಗಿ ರಿಸಲ್ಟ್ ಬಂದ ನಾವೇ ಪೇಡೆ ಹಂಚ್ತೇವಿ. ಈ ರೀತಿ ಕೇಸಸ್ ಆದಾಗ ಅದು ಅಟ್ಸ್ ಬಿಗ್ ಮೈಲ್ ಸ್ಟೋನ್ ನಮ್ಗದು, ನಮ್ಮ ಕರಿಯರಿಗೆ. ಇವೆಲ್ಲ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ನಾವು ಮೈಂಡ್ ಅನ್ನು ಹೆಂಗ್ ಇಟ್ಕೊಂಡಿರ್ತೀವಿ ಅನ್ನೋದು ಬಹಳ ಮುಖ್ಯ. ನಮ್ಮಿಂದ ಎಷ್ಟು ಯಾವುದೇ ಮಹಿಳೆ, ನಾನಂತಲ್ಲ, ಯಾವುದೇ ಮಹಿಳೆಯಿಂದ ಏನೋ ಒಂದು ಪ್ರೊಡಕ್ಟಿವ್ ಆಗಿ ಹೊರಗೆ ಬರಬೇಕು, ಸಮಾಜಕ್ಕೆ ಏನಾದ್ರೂ ಒಂದು ಸಿಗಬೇಕು ಅಂದ್ರೆ ಫಸ್ಟ್ ಆಕಿ ಮೆಂಟಲಿ ಫಿಸಿಕಲಿ ಸೌಂಡ್ಫುಲ್ ಆಗಿರ್ಬೇಕು, ಶಾಂತ ಇರಬೇಕು, ಕಾಮ್ ಆಗಿರಬೇಕು, ಕಾಂಪೋಸ್ಡ್ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಇದೆಲ್ಲ ಇರಬೇಕಾದ್ರೆ ಏನೇನು ಕೆಲವೊಂದು ನಾವು ಫಾಲೋ ಮಾಡ್ಲೇಬೇಕಾಗ್ತದೆ. ನಾವು ಮೊಟ್ಟ ಮೊದಲು ಹೇಳೋದು, ಈಗ ನೋಡ್ರಿ ಈಗ ನಾವು ವಿಮೆನ್ಸ್ ಡೇ ಅಂತೆಲ್ಲ ಸೆಲೆಬ್ರೇಷನ್ ಮಾಡ್ಲಿಕ್ಕೆ, ಆಕ್ಚುಲಿ ವಿಮೆನ್ಸ್ ಡೇ ಸೆಲೆಬ್ರೇಷನ್ ನಾವೇ ಹೆಣ್ಮಕ್ಳು ಸೇರ್ತೀವಿ, ಹೆಣ್ಮಕ್ಳೇ ಒಂದು ಕಾರ್ಯಕ್ರಮ ಮಾಡ್ಕೋತೀವಿ, ಹೆಣ್ಮಕ್ಳೇ ಒಬ್ರಿಗೊಬ್ರು ಹೊಗಳ್ಕೊಳ್ತೀವಿ. ಇದು ಅಲ್ಲ, ನನ್ನ ಪ್ರಕಾರ ಜೆಂಟ್ಸಿಗೆ ಅರ್ಥ ಆಗ್ಬೇಕಿದು. ನಮ್ ಸುತ್ತಮುತ್ತಲು ಇರೋರು ಯಾರು ಅಂದ್ರೆ ಗಂಡಸರು, ಅವ್ರಿಗೆ ಅರ್ಥ ಆಗ್ಬೇಕು ಇದು ಏನು, ಇವ್ರ ಕೆಪಾಸಿಟಿ ಏನು, ಇವ್ರ ಪೊಟೆನ್ಶಿಯಲ್ ಏನು, ಇವ್ರನ್ನ ನಾವ್ ಹೆಂಗ್ ಇಟ್ಕೊಂಡ್ರೆ ಇವರಿಂದ ಹೆಚ್ಚು ನಾವು ಕೆಲಸವನ್ನ ತಗೋಬಹುದು, ಅಥವಾ ಈ ಪರಿಸರ ಎಷ್ಟು ಬಹಳ ಚೆನ್ನಾಗಿರ್ತದ ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕು. ಅವ್ರು ಸೆಲೆಬ್ರೇಟ್ ಮಾಡ್ಬೇಕು, ಅವ್ರು ಸೆಲೆಬ್ರೇಟ್ ಮಾಡ್ಬೇಕು.
ನಾನು ಅದಕ್ಕೆ ಯಾವುದೇ ವಿಮೆನ್ಸ್ ಡೇ ಅಂತ ನಾನು ಕರೆದ್ರೂ ಕೂಡ ನಾನು ಹೇಳೋದು ಅವ್ರು ಸೆಲೆಬ್ರೇಷನ್ ಮಾಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಎಷ್ಟೋ ಒಂದು ಕಡೆ ಎಲ್ಲ ಅದು ಇಲ್ಲ, ಇನ್ನೂ ಆ ನಾಲೆಜ್ ಇಲ್ಲ. ಅದು ಹೀಗೆ ಬರಬೇಕು ಮೇಡಮ್ ಆಕ್ಚುಲಿ. ಹೀಗೆ ಒಂದ್ಸರಿ ಮಾತಾಡ್ಬೇಕಾದ್ರೆ ನಾನು ನನ್ನ ಫ್ರೆಂಡ್ ಕಾಲ್ ಮಾಡಿದೆ. ಹ್ಮ್ ಮಾಡಿದ ತಕ್ಷಣ ಹಾ ಏನ್ ಉಷಾ ಅಂತ, ಆಮೇಲೆ ಹ್ಯಾಪಿ ವುಮೆನ್ಸ್ ಡೇ ಅಂದೆ. ಹ್ಮ್ ಹೌದಾ ಏನ್ ಮಾಡ್ತಾ ಇದೀಯಾ ಅಂತ, ಹ್ಮ್ ಚಪಾತಿ ಮಾಡ್ತಾ ಇದ್ದೀನಿ. ಹ್ಮ್ ಮುಗೀತಾ ಕೆಲಸ? ಇಲ್ಲ ಚಪಾತಿ ಮಾಡ್ಕೋ ಹಂಗಾರೆ ಇಟ್ಬಿಟ್ಟ ಕೆಲಸ ಮಾಡು ಅಂತ. ಹ್ಮ್ ಅಂದ್ರೆ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ ಅಂದ್ರೆ ಏನ್ ಸೆಲೆಬ್ರೇಷನ್ ಐತಿ ನಿಂದು? ಯಾವ್ದು ಚೇಂಜಸ್ ಅಂತೂ ಇಲ್ಲ. ಹ್ಮ್ ಮಾಡೋದ್ ಮಾಡ್ಬೇಕು, ತೊಳಿಬೇಕು, ಬಳಿಬೇಕು, ವಿಶ್ ಮಾಡೋರು ಯಾರು, ಅಪ್ರಿಶಿಯೇಟ್ ಮಾಡೋರು ಯಾರು ನಿನಗೆ ಅಂತ. ಆಕ್ಚುಲಿ ನಮ್ಗೆ ಯಾರು ಅಪ್ರಿಶಿಯೇಟ್ ಮಾಡ್ತಾ ಇರೋದು? ಹೌದಲ್ಲ, ಇದೊಂದು ಪಾಯಿಂಟೇ. ಹಾ. ಅವತ್ತು ಇದ್ರದ್ದು ಇಂಪ್ಯಾಕ್ಟ್ ಹೆಂಗಾಗ್ತದ ನೋಡ್ರಿ. ಹೆಣ್ಮಕ್ಳಿಗೆ ಬೇಕಾಗಿದ್ದು, ಲಿಟ್ರಲಿ ಹೆಣ್ಮಕ್ಳಿಗೆ ಬೇಕಾಗಿದ್ದು ಅಪ್ರಿಸಿಯೇಷನ್. ಹೌದು. ಯಾಕಂದ್ರೆ ನಾನೀಗ ಒಂದು ಸ್ಪಿರಿಚುವಲ್ ಕಾಂಟೆಕ್ಸ್ಟ್ ಅಂತ ಹೇಳ್ಬೇಕಂದ್ರು ನಾವೆಲ್ಲ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀವಿ, ಹೌದು, ಹೌದಾ? ಹೌದು. ಚಂಡಿ ಪಾಠ ಪಾರಾಯಣ ಮಾಡ್ತೀವಿ. ಹೌದು, ಲಲಿತಾ ಸಹಸ್ರನಾಮದೊಳಗೂ ಕೂಡ 1000 ನಾಮಗಳದಾವ್ ದೇವಿವು. ಹೌದು, ಹೌದು. ಒಂದು ನಾಮ ಹೇಳ್ಬಿಟ್ರೆ ಸಾಕಲ್ಲ, ಆಕಿ ಬರ್ತಾಳ. ಬರ್ತ 1000 ಸರಿ ಯಾಕೆ ಕರಿಬೇಕು ಅಂದ್ರೆ 1000 ಡೈಮೆನ್ಷನ್ಸ್ ಒಳಗಡೆ ಆಕೆಯನ್ನ ನಾವು ಊಹೆ ಮಾಡ್ಕೊಳ್ತೀವಿ. ಊಹೆ ಮಾಡಿ. ಈಗ ಶ್ರೀಮಾತಾ ಅಂದ ತಕ್ಷಣ ಅಮ್ಮ ನೀನು, ಶ್ರೀ ಶ್ರೀ ಮಹಾರಾಜ್ನಿ ಮಹಾರಾಜ್ನಿ. ನೀ ಮಹಾರಾಣಿ, ಮೀನ್ಸ್ ವಿ ಆರ್ ಅಪ್ರಿಶಿಯೇಟಿಂಗ್ ಹರ್. ಶ್ರೀಮತ್ ಸಿಂಹಾಸನೇಶ್ವರಿ. ಶ್ರೀಮತ್ ಸಿಂಹಾಸನೇಶ್ವರಿ, ನೀನು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ಯಾ ಅಂದಾಗ ಆಟೋಮೆಟಿಕಲಿ ದಟ್ ಅಪ್ಸರ್ಜ್ ಆಫ್ ಎನರ್ಜಿ ಹ್ಯಾಪನ್ಸ್ ಇನ್ ಎವ್ರಿ ವುಮನ್. ಹ್ಮ್. ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡೋದು ಯಾರಿಂದ ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಹ್ಮ್. ಗಂಡಸರಿಂದ ಮತ್ತು ಸಮಾಜದಿಂದ. ಹೌದು. ಅನ್ಫಾರ್ಚುನೇಟ್ಲಿ ಅದು ಆಗಂಗಿಲ್ಲ. ಹಾಗಂಗೆ. ಅದ್ ನೀವ್ ಹೇಳ್ದಂಗೆ ಏನು ಅಂದ್ರೆ ವಿಮೆನ್ಸ್ ಡೇ, ಹ್ಯಾಪಿ ವಿಮೆನ್ಸ್ ಏನು ಅಂದ್ರೆ ಚಪಾತಿ ಮಾಡ್ಲಿಕ್ಕೆ, ಇನ್ನೊಬ್ರು ಹ್ಯಾಪಿ ವಿಮೆನ್ಸ್ ಅಂದ್ರೆ ಬಟ್ಟಿ ತೊಳಿಲಿಕ್ಕೆ. ಬಟ್ಟಿ ತೊಳೆಯೋದು ಚಪಾತಿ ಮಾಡೋದು ಕೆಟ್ಟದ್ದಲ್ಲ, ನಾವು ಮಾಡ್ಲೇಬೇಕು, ಹಾ. ಅದು ಮಾಡ್ಬೇಕು. ಆದ್ರೆ ಅದಕ್ಕೊಂದು ಒಳ್ಳೆ ರೀತಿಯಿಂದ ಅಪ್ರಿಸಿಯೇಷನ್ ಸಿಗ್ಬೇಕು. ಹೌದು, ಹೌದು. ಅದು ಸಿಗ್ಲಾರ್ದಕ್ಕೆ ಏನ್ ಮಾಡ್ತಾನೆ ಮನುಷ್ಯ ಅಂದ್ರೆ, ಹೆಣ್ಮಕ್ಳು ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಮ್ವಾಟ್ ನಮ್ಮನ್ನೇ ನಾವು ಬೂಸ್ಟ್ ಮಾಡ್ಕೊಳ್ಳಿಕ್ಕೆ ನಾವೇ ಪದೇ ಪದೇ ಹೇಳ್ಕೊಂತೀವಿ. ಹ್ಮ್. ನಾ ಅಷ್ಟು ಕೆಲಸ ಮಾಡ್ತೇನೆ, ನಾ ಇಷ್ಟು ಕೆಲಸ ಮಾಡ್ತೇನೆ, ನಾ ಮುಂಜಾನಿಂದ ರಾತ್ರಿವರೆಗೂ ಕೆಲಸ ಮಾಡ್ತೀನಿ, ನಿಮ್ಗೆ ಯಾರಿಗೂ ಲಕ್ಷಣ ಇಲ್ಲ. ಹೌದು, ಹೌದು. ಅದು ಪದೇ 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 ಅಂದ್ವಿ ಅಂದ್ರೆ ಆಟೋಮೆಟಿಕಲಿ ನಮಗೆ ಟಯರ್ಡ್ ಆಗ್ತದೆ. ಡಿಪ್ರೆಷನ್ ಹೋಗ್ತೀವಿ. ಹಾ, ಇನ್ ನೀವ್ ಏನ್ ಮಾತಾಡ್ತೀರಿ ಅದನ್ನ ನಿಮ್ಮ ದೇಹ ಕೇಳ್ತಾ ಇರ್ತದೆ. ಹೌದು, ಮೇಡಮ್ ನೀವ್ ಏನೇ ಹೇಳ್ತಿದ್ರು ನಾನ್ ಕೇಳ್ಬೋದು, ಕೇಳಲಿಕ್ಕಿಲ್ಲ. ಹೌದು. ಬಟ್ ನಾನು ಏನೇ ಮಾತಾಡ್ತಿದ್ರು ನನ್ನ ದೇಹದ ಸೆಲ್ಸ್ ಅದನ್ನ ಕೇಳಿಸ್ಕೊಳ್ತಾ ಇರ್ತಾವ. ಈ ನಾನು ಬೆಳಗ್ಗೆಯಿಂದ ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಸಮಾಧಾನ ಇದ್ದೀನಿ, ನನ್ನಿಂದ ಖುಷಿ ಸಿಗ್ತಾ ಇದೆ, ನಾ ಮಸ್ತ್ ಇದ್ದೀನಿ ಅಂತಂದ್ರೆ ಅದನ್ನ ಅದ್ರ ತಕ್ಕಂಗ ಆಗ್ತದೆ. ಹೌದು. ಅದೆಲ್ಲ ಬಿಟ್ಟು ನಾ ಬರೀ ಇದೇ ಮಾಡ್ಬೇಕು, ನಾ ಮುಂಜಾನೆಯಿಂದ ಕೆಲಸನ ಮಾಡ್ಬೇಕು, ನಾ ಸುಸ್ತಾಗೇನಿ, ನನ್ನ ಮಾತು ಯಾರು ಕೇಳಂಗಿಲ್ಲ, ನಾ ಏನ್ ಮಾಡಿದ್ರು ನಿಮ್ಗೆ ಯಾರಿಗೂ ಗಮನ ಇಲ್ಲ, ಇದನ್ನಂದಾಗ ಅದ್ರ ತಕ್ಕಂಗೆ ನಮ್ಮ ದೇಹ ಡಿಪ್ರೆಷನ್ಗೆ ಹೋಗ್ತದೆ. ದಟ್ ಈಸ್ ವೈ ಪ್ರತಿಯೊಬ್ಬ ಹೆಣ್ಮಕ್ಳು ನಾವು ಅದನ್ನ ಅನ್ನೋದು ಬಿಡ್ಬೇಕು, ಮಾಡಬೇಕು, ಅದ್ರ ತಕ್ಕಂಗೆ ಅಟ್ಮಾಸ್ಫಿಯರ್ ಇರಬೇಕು ಇರಬೇಕು. ಅದಕ್ಕೇನೆ ಎಸ್ಪೆಷಲಿ ವಿಮೆನ್ಸ್ ಡೇ ಅಂದಾಗ ನಾನು ಮೊನ್ನೆ ಒಂದು ಕಾರ್ಯಕ್ರಮದೊಳಗೂ ಹೇಳಿದೆ, ದಯವಿಟ್ಟು ಇನ್ನು ಮುಂದೆ ಯಾವುದೇ ವುಮೆನ್ಸ್ ಡೇ ಮಾಡಿದ್ರೆ ಅವ್ರ ಜೊತೆ ಗಂಡಸರು ಇರ್ಬೇಕಲ್ಲಿ. ನೋಡ್ರಿ, ಹೆಣ್ಮಕ್ಳು ಒಂದು ಟೀನೇಜ್ ಇಂದಾನು ಕೂಡ ಬಹಳಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಅನ್ನು ಕೂಡ ಫೇಸ್ ಮಾಡ್ತಾ ಹೋಗ್ತಾರೆ. ಆಕಿ ದೇಹದೊಳಗಾಗೋ ಹಾರ್ಮೋನಲ್ ಚೇಂಜಸ್ ಆಕಿ ಮಾನಸಿಕವಾಗಿ ಬಹಳಷ್ಟು ಇಂಪ್ಯಾಕ್ಟ್ ಆಗ್ತಾವ. ಹೌದು. ಸಣ್ಣ ಏಜ್ ಇದ್ದಾಗ ಆಕಿ ದೇಹದಲ್ಲಿ ಹಾರ್ಮೋನ್ಸ್ ಬಹಳ ಒಳ್ಳೆ ರೀತಿಯಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಶುರುವಾಗ್ತಾವ್. 15, 16, 17 ವರ್ಷದಾಗ. ಅವಾಗ ಏನಾಗ್ತದ, ಆಕಿ ಒಂಥರ ಅರಳುವ ಹೂ ಇದ್ದಂಗೆ ಇರ್ತಾಳ, ಅರಳುವ ತಾವರೆ. ಶಿ ಫೀಲ್ಸ್ ಶಿ ಇಸ್ ಎವ್ರಿಥಿಂಗ್. ಆಕಿನ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರ ಅಂತ ಫೀಲ್ ಮಾಡ್ಕೊಳ್ತಾ ಇರ್ತಾಳೆ ಯಾವುದೇ ಒಂದು ಹುಡುಗಿ. ಹಿಂಗಾಗಿ ಅವ್ರು ಮೇಕಪ್ ಮಾಡ್ಕೊಳ್ತಿರ್ತಾರೆ, ಪದೇ ಪದೇ ಕನ್ನಡಿ ಮುಂದೆ ನಿಂತಿರ್ತಾರೆ, ಅಂದ್ರೆ ತಮ್ಮನ್ನ ತಾವು ಶೃಂಗಾರ ಮಾಡ್ಕೊಳ್ತಿರ್ತಾರೆ. ಆ ಟೈಮಲ್ಲಿ ಅವರಿಗೆ ನೀವು 2 ಬೈದ್ರೂ ಮನ್ಸಿಗೆ ಹತ್ತುದಿಲ್ಲ. ಬಿಕಾಸ್ ಅವ್ರ ಹಾರ್ಮೋನ್ಸ್ ಆ ರೀತಿ ಅವರಿಗೆ ಉತ್ತೇಜನ ಕೊಡ್ತಿರ್ತಾವ, ಖುಷಿ ಕೊಡ್ತಿರ್ತಾವ. ಬಟ್ ಹಂಗೆ ಬರ್ತಾ 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 ಒನ್ಸ್ 40 ಕ್ರಾಸ್ ಆಯ್ತು ಅಂದ್ರೆ ಹಾರ್ಮೋನ್ಸ್ ಡಿಮಿನಿಶ್ ಆಗ್ಲಿಕ್ಕೆ ಶುರುವಾಗ್ತಾವು. ಆಕಿ ಪೆರಿಮೆನೋಪಾಸಲ್ ಕಂಡೀಷನ್ ಒಳಗೆ ಬರ್ತಾಳ. ಆವಾಗ ಆಟೋಮೆಟಿಕಲಿ ಶ್ರಿಂಕ್ ಆಗ್ಲಿಕ್ಕೆ ಶುರುವಾಗ್ತಾಳ. ಆಕಿ ಒಂಥರ ಮುದುಡುವ ತಾವರೆ ಆಗ್ಬಿಡ್ತಾಳ. ಅದು ಅರಳುವ ತಾವರೆ ಹೋಗಿ ಈಗ ಮುದುಡುವ ತಾವರೆ ಆಗ್ತಾಳ. 45+ ಇದ್ದಂಥವ್ರಿಗೆ, 50 ಇದ್ದಂಥವ್ರಿಗೆ ನೀವು 2 ಮಾತು ಬಿಟ್ಟು 3 ಮಾತಾಡ್ರಿ ಮನ್ಸಿನ ನೋವು ಮಾಡ್ಕೋತಾರ. ಸುಮ್ನೆ ಸಿಟ್ಟು ಬರ್ಲಿಕ್ಕೆ ಶುರುವಾಗ್ತದೆ, ಕಿರಿಕಿರಿ ಆಗ್ತದೆ, ಸೆಲ್ಫ್ ಇರಿಟೇಷನ್ ಆಗ್ತದೆ, ಸಡನ್ ಡಿಪ್ರೆಷನ್ಗೆ ಹೋಗ್ತಾರೆ. ಆಮೇಲೆ ಒಂದೊಂದ್ಸರಿ ಏನು ರೀಸನ್ ಇರ್ಲಾರ್ದನ್ನ ಖುಷಿಯಾಗಿರ್ತಾರೆ. ಯಾಕಂತ ಗೊತ್ತಿರಂಗಿಲ್ಲ. ಬಿಕಾಸ್ ದಟ್ ಈಸ್ ಅ ಗೇಮ್ ಆಫ್ ಹಾರ್ಮೋನ್ಸ್. ಅದನ್ನ ಯಾರು ಅರ್ಥ ಮಾಡ್ಕೋಬೇಕು?
ನಾವೇ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋದಲ್ಲ, ಮನೆಯೊಳಗಿರುವಂತ ಗಂಡ ಮಕ್ಕಳು, ಅಕ್ಕಪಕ್ಕದವರು, ಅಣ್ಣ ತಮ್ಮಂದಿರು, ಸೊಸೈಟಿ ಒಳಗಿರುವಂತವ್ರು ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತ ಅಟ್ಮಾಸ್ಫಿಯರ್ ಅನ್ನ ಕೊಟ್ರೆ, ರಿಯಲಿ ನಮ್ಮ ವೇದಗಳು ಹೇಳಿರೋದು ಸುಳ್ಳಲ್ಲ, ನಮ್ಮ ಗ್ರಂಥಗಳು ಹೇಳಿರೋದು ಸುಳ್ಳಲ್ಲ. ಮಹಿಳೆ ಒಬ್ಬ ಸಂಪೂರ್ಣ ಶಕ್ತಿ, ಶಕ್ತಿ ಅಂತ. ಹೌದು. ಸಂಪೂರ್ಣ ಶಕ್ತಿ. ಬಟ್ ಆಕೆಗೆ ಬೇಕಾಗಿದ್ದೇನು ಅಂದ್ರೆ ಸಮ್ಮಾನ, ಗೌರವ. ನೀವು ಗೌರವ ಕೊಡ್ರಿ, ನೀವು ಕುಳಿತಲ್ಲೇ ಊಟಕ್ಕೆ ನೀಡ್ತಾಳೆ. ಹೌದು. ನೀವು ಕುಳಿತಲ್ಲೇ ನಿಮ್ಮೆಲ್ಲ ಸೇವೆಯನ್ನು ಹೆಣ್ಣು ಮಾಡ್ತಾಳೆ. ನೀವು ಅಗೌರವ ಕೊಟ್ಟು ಒಂದು ಸರಿ ನೋಡ್ರಿ, ಆಕೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಕೆನು ಭೂಮಿಗೆ ಹೋಲಿಸಿರೋದು. ಇದಕ್ಕೆ ನನ್ನ ಪ್ರಕಾರ ಹೆಣ್ಮಕ್ಳು ಯಾವಾಗ್ಲೂ ನಾವು ಜೆಂಟ್ಸಿಗೆ ಅರ್ಥ ಮಾಡಿಸ್ತೀವಿ, ನಾವು ಗಂಡಸರಿಗೆ ಅರ್ಥ ಮಾಡಿಸ್ತೀವಿ ಅಂತ ಹೋಗೋದಕ್ಕಿಂತ ಬೆಟ್ರ್ ಇದನ್ನ ನಾವೇ ಅರ್ಥ ಮಾಡ್ಕೊಂಡು ಹೌದು. ಫಸ್ಟ್ ಡಿಸಿಪ್ಲಿನ್ ಆಗಿರೋದನ್ನ ಕಲಿಬೇಕು. ನಾವು ಹೇಳೋದ್ರಿಂದ ಹಿಡ್ಕೊಂಡು ಏನ್ ಕೆಲಸ ಮಾಡ್ಬೇಕು, ಇವತ್ತು ಪ್ರತಿ ದಿವಸನೂ ಒಂದು ಟೈಮ್ ಟೇಬಲ್, ಎಷ್ಟು ಕೆಲಸ ಮಾಡಬೇಕು. ಮತ್ತೆ ನಮ್ಮಷ್ಟಕ್ಕೆ ನಮ್ಗೆ ಏಜ್ ಆಗ್ಯದ ಅನ್ಕೊಳ್ಳಿಕ್ ಹೋಗ್ಬೇಡ್ರಿ. ಇದು ನನ್ನ ಹಂಬಲ್ ಸಜೆಷನ್. ಬೀಯಿಂಗ್ ಅ ಡಾಕ್ಟರ್, ನಾನು ಎಲ್ಲರಿಗೂ ಹೇಳುವಷ್ಟು ದೊಡ್ಡವಳಿಲ್ಲ, ಬಟ್ ಒಂದು ಬೀಯಿಂಗ್ ಅ ಡಾಕ್ಟರ್ ನಾ ಹೇಳೋದೇನಂದ್ರೆ, ನಿಮ್ಮ ಏಜನ್ನ ನೀವು 20 ಸಲ ಹೇಳಿ ಅದನ್ನ ನನ್ಗೆ ಏಜ್ ಆಯ್ತು ನಮ್ಮಿಂದ ಏನಾಗಂಗಿಲ್ಲ ಅನ್ನಬೇಡ್ರಿ. ಫೀಲ್ ಯಂಗ್, ಫೀಲ್ ಎನರ್ಜೆಟಿಕ್. ಆಮೇಲೆ ಎಷ್ಟೇ ಕೆಲಸ ಮಾಡಿದ್ರು ಕೂಡ ನನ್ನ ಹತ್ರ ಟೈಮ್ ಐತಿ, ನಾ ಮಾಡ್ತೀನಿ ಅನ್ನುವಂಥ ಇದು ಇರಲಿ. ಅಪ್ರಿಷಿಯೇಟ್ ನಿಮ್ಮನ್ನು ನೀವೇ ಮಾಡ್ಕೊಡ್ರಿ. ಸೆಲ್ಫ್ ಅಪ್ರಿಸಿಯೇಷನ್ ಇರಲಿ, ಸೆಲ್ಫ್ ಟಾಕ್ ಇರಲಿ. ಅದ್ರ ಜೊತೆಗೆ ಒಳ್ಳೆ ಕನ್ಸ್ಟ್ರಕ್ಟಿವ್ ವರ್ಕ್ಗಳಲ್ಲಿ ನೀವು ಇನ್ವಾಲ್ವ್ ಆಗ್ರಿ. ಲೈಕ್ ಪ್ಲಾಂಟೇಶನ್ಸ್. ಇದನ್ನ ನಾನು ಬಹಳ ಎಲ್ಲರಿಗೂ ಹೇಳ್ತೀನಿ. ಎಲ್ಲರೂ ಸಾಧ್ಯ ಆದಷ್ಟು ಒಂದು ಓತ್ ತಗೊಳ್ರಿ. 5 ಗಿಡಗಳನ್ನಾದ್ರೂ ನೆಡಬೇಕು ಮನೆಯೊಳಗೆ. ಅದು ನಿಮಗೆ ಕೆಲಸ ಹಚ್ತದ. 5 ಗಿಡಗಳ ನೆಟ್ರಿ ಅಂತಂದ್ರೆ ಪ್ಲಾಸ್ಟಿಕ್ ಗಿಡಗಳಲ್ಲ, ಒರಿಜಿನಲ್ ಇಟ್ರಿ ಅಂದ್ರೆ ಅದು ನಿಮಗೆ ಕೆಲಸ ಕೊಡ್ತದ. ನೋಡ್ಬೇಕು, ಪ್ರೂನಿಂಗ್ ಮಾಡ್ಬೇಕು, ಅದಕ್ಕೆ ನೀವು ಗೊಬ್ಬರ ಹಾಕ್ಬೇಕು, ಬೆಳೆದಾವಿಲ್ಲ ನೋಡ್ಬೇಕು. ಆಟೋಮೆಟಿಕಲಿ ನಿಮ್ದು ಗುಡ್ ಟೈಮ್ ಸ್ಪೆಂಡ್ ಆಗ್ತದೆ. ಅದು ಆಮೇಲೆ ಒಳ್ಳೊಳ್ಳೆ ಅಡಿಗೆ ಮಾಡೋರಿಗೆ ಕಿಮ್ಮತ್ತೇ ಇರಲಿಲ್ಲ ಹಿಂದೆ. ಬಟ್ ಈಗ ಅದಕ್ಕೂ ಕೂಡ ಒಂದು ಒಳ್ಳೆ ಪ್ರೊಫೆಷನ್ ಅಂತ ಬಂದ. ಹೌದು. ಮೊದ್ಲೆಲ್ಲ ಯಾರು ಮಾಡ್ತಾರೋ ಅಡಿಗೆ ಮಾಡ್ತಾರ ಅಡಿಗೆ ಅವ್ರಂತ. ಈಗ ಹಂಗಲ್ಲ, ಅವ್ರದ್ದು ಕೇಟರಿಂಗ್ ನಡೀತದೆ. ಶೆಫ್ ಇದಾರೆ. ಬುಕಿಂಗ್. ನನ್ನ ಹತ್ರ ಏನೊಂದು ಆರ್ಟ್ ಐತಿ ಅಥವಾ ಒಂದು ಸೀಡ್ ಐತಿ ಅನ್ನೋದನ್ನ ನಾವು ಕಂಡ್ಕೋಬೇಕು ಅಂದ್ರೆ ಸ್ಪೆಂಡ್ ಸಮ್ ಟೈಮ್ ವಿತ್ ಯು. ನೀವು ಸುಮ್ಮನೆ ಕುತ್ಕೊಳ್ರಿ. ನಾ ಯಾವ್ದ್ರೊಳಗೋ ಇದ್ದೀನಲ್ಲ, 100% ಇರ್ತೀವಿ, ನಮಗ್ ಗೊತ್ತಿರಂಗಿಲ್ಲ. ಅಥವಾ ಏನೋ ನಿಟ್ಟಿಂಗು, ಟೈಲರಿಂಗು, ಪೇಂಟಿಂಗ್ ಅಂತ ಬರ್ತಾವ. ಇವತ್ತು ಪ್ರತಿಯೊಂದಕ್ಕೂ ಮಾರ್ಕೆಟಿಂಗ್ ಇದೆ, ಎಲ್ಲದಕ್ಕೂ ಇದೆ. ಆಮೇಲೆ ಎಲ್ಲದಕ್ಕೂ ವ್ಯಾಲ್ಯೂ ಜಾಸ್ತಿ ಇದೆ ಇವಾಗ. ವ್ಯಾಲ್ಯೂ ಜೊತೆ ಯಾರೋ ಒಬ್ಬ ಅವಾಗ ಹೇಳ್ತಿರು ಅವ್ರು ಚಪ್ಪಲಿ ಹೊಲಿಯೋರು ಅಂತ. ಈಗ ಹಂಗಿಲ್ಲ. ಈಗ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಜಾಬ್. ಅವ್ರಿಗೋಸ್ಕರ NGO ದವರೆಲ್ಲ ಇನ್ವೆಸ್ಟ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೆಲ್ಲ ಹೋಗ್ತಾ ಇದೆ. ಕರೆಕ್ಟ್. ಅಂದ್ರೆ ಮೇಡಮ್ ಈಗ ಎಲ್ಲಾ ಕಡೆಗೂ ಗ್ಲೋಬಲ್ ಮಾರ್ಕೆಟಿಂಗ್ ಚೆನ್ನಾಗೈತೆ, ತುಂಬಾ ಚೆನ್ನಾಗಿದೆ. ಅದನ್ನ ಯೂಸ್ ಮಾಡ್ಕೊಳ್ಳೋದು ನಮಗ್ ಗೊತ್ತಿಲ್ಲ. ನಾವೇನ್ ಮಾಡ್ತೀವಿ, ಬರೀ ನೆಗೆಟಿವ್ ವಿಷಯಗಳನ್ನೇ ತಗೊಂಡು ಅದನ್ನೇ ಚಿಂತೆ ಮಾಡ್ತಾ ನಮ್ದು ಫಿಸಿಕಲ್ ಎನರ್ಜಿ, ಮೆಂಟಲ್ ಎನರ್ಜಿನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ಸರಾಸರಿ ಆಯುಷ್ಯ ಹೆಚ್ಚಾಗಿ ಎಲ್ಲಾರ್ದು ಬಂದು 65-70 ವರ್ಷ ಅಂದ್ರೆ ಮ್ಯಾಕ್ಸಿಮಮ್. ದಟ್ ಈಸ್ ವೆರಿ ಶಾರ್ಟ್ ಟೈಮ್ ಟು ಡೂ ಎನಿಥಿಂಗ್. ಮೊದ್ಲನ 20 ವರ್ಷ ಅಂತೂ ಹೋಗ್ಬಿಡ್ತದೆ ಹೆಂಗೆಂಗೋ. ಮಧ್ಯೆ ಸಿಗೋದು ಸ್ವಲ್ಪ ಟೈಮು. ಆ ಟೈಮನ್ನು ನಾವು ಆದಷ್ಟು ಗಾಸಿಪಿಂಗು, ನೆಗೆಟಿವ್ ವಿಚಾರ, ಅಳೋದು, ಬ್ಲೇಮಿಂಗು ಅಥವಾ ಸೆಲ್ಫ್ ಬ್ಲೇಮಿಂಗು, ಇವನ್ನೆಲ್ಲವನ್ನು ತೆಗೆದು ಹಾಕಿ ನಾ ಬಂದೇನಿ, ನಾ ಎಂಜಾಯ್ ಮಾಡ್ತೀನಿ ಜೀವನವನ್ನ ಸರಿಯಾದ ಮಾರ್ಗದಲ್ಲಿ ನಾ ಎಂಜಾಯ್ ಮಾಡ್ತೀನಿ, ನನ್ನಿಂದ ಸಮಥಿಂಗ್ ನಾನು ಯೂನಿವರ್ಸಿಗೆ ಏನೋ ಒಂದು ಕೊಡುಗೆಯನ್ನು ಕೊಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಒಳಗೆ ಏನೋ ಒಂದು ಇರ್ತದೆ, ಅದನ್ನು ಹೊರ ತೆಗಿಬೇಕಷ್ಟೇ. ಎಷ್ಟೋ ಜನ ನಾನು ಒಂದು ಸಣ್ಣ ಇನ್ಸಿಡೆನ್ಸ್ ಅಂದರೆ, ನಾವೊಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬರು ಫ್ಲವರ್ ಕೊಟ್ಟರು ನಮಗೆ, ಬುಕ್ಕೆ. ಅದು ಪ್ಲಾಸ್ಟಿಕ್ ಬುಕ್ಕೆ ಇತ್ತು. ಪ್ಲಾಸ್ಟಿಕ್ ಬುಕ್. ನಾನು ಅದೇ ಅಂದೆ, ನೀವು ಪ್ಲಾಸ್ಟಿಕ್ ಬುಕ್ಕೆ ಯಾಕೆ ಕೊಡ್ತೀರಿ, ಒರಿಜಿನಲ್ ಹೂ ಯಾಕೆ ಕೊಡಬಾರ್ದು? ಅವ್ರು ಹೇಳಿದ್ರು, ಇಲ್ಲ ಒರಿಜಿನಲ್ ತಂದು ಕೊಡ್ಬೋದು, ಬಟ್ ಈ ಪ್ಲಾಸ್ಟಿಕ್ ಬುಕ್ಕೆನ ಒಬ್ಬ ಲೇಡಿ ಮಾಡ್ತಾಳೆ, ಒಬ್ಬ ಹೆಣ್ಮಗಳು ಮಾಡ್ತಾಳೆ, ಆಕಿಗೆ ಒಂದು ಬಿಸ್ನೆಸ್ ಸಿಗ್ಲಿ ಅಂತ ನಾವು ಕೊಡ್ತೀವಿ ಅಂತಂದ್ರು. ನಾನು ಆಕಿನ ಕರೆದು ಮಾತಾಡಿಸ್ದೆ, ನೀನು ಪ್ಲಾಸ್ಟಿಕ್ ಬುಕ್ಕೆಯನ್ನ ಮಾಡಿದ್ರೆ ಅದು ಒಣಗಂಗಿಲ್ಲ, ಹಾಳಾಗಂಗಿಲ್ಲ, ಸೊ ನಾ ತಗೊಂಡು ಹೋಗಿ ಮನೆಯೊಳಗೆ ಇಡ್ತೇನೆ ಅಷ್ಟೇ. ಬಟ್ ನೀ ಎಂತ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಅದು ಹಾಳಾಗ್ಬೇಕು, ಅಂದ್ರೆ ರೀಸೈಕ್ಲಿಂಗ್ ಆಗ್ಬೇಕು ಯಾವಾಗ್ಲೂ. ಅಂದ್ರೆ ಮತ್ತೆ ನೀನು ವರ್ಷಕ್ಕೆ ಒಂದು ಕಸ್ಟಮರ್ ಬಂದ್ರೆ ಉಪಯೋಗ ಏನು? ಹೌದು. ಸೊ ನೀ ಏನ್ ಮಾಡು, ಸ್ವಲ್ಪ ಪ್ಲಾಂಟ್ಸ್ ತಗೊಂಡ್ ಬಾ, ಸ್ಯಾಪ್ಲಿಂಗ್ಸ್ ಒರಿಜಿನಲ್ ತಗೊಂಡ್ ಬಂದು ಮಾಡು. ಸ್ಟಾರ್ಟಿಂಗ್ ನಿಂಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಆಮೇಲೆ ಅವ್ನು ತಗೊಂಡ್ ಹೋಗ್ತಾರೆ, ಅವು ಬೆಳಿತಾವು, ಮತ್ ನಿಮ್ಮ ಹತ್ರ ಬರ್ತಾರೆ ಕಸ್ಟಮರ್. ನೌ ಶಿ ಸ್ಟಾರ್ಟೆಡ್ ನರ್ಸರಿ. ಓಕೆ.
ಈ ರೀತಿ ನಾವು ಹೆಣ್ಮಕ್ಳು ಒಬ್ರಿಗೊಬ್ರು ಐಡಿಯಾಸ್ ಇಲ್ಲ, ಐಡಿಯಾಸ್ ಕೊಡಬೇಕು. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ಮೇಡಮ್. ನನ್ನ ಪ್ರಕಾರ ಹೆಣ್ಮಕ್ಳು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಈಗ ಬಹಳಷ್ಟು ಜನ ಹೆಣ್ಮಕ್ಳು ಆಗ್ಲೇ ಮಾತಾಡಿದ್ರು ಹಾಗೆ ಟೈಮೇ ಸಾಕಾಗಲ್ಲ, ಟೈಮ್ ಇರಲ್ಲ. ಆಮೇಲೆ ಮಕ್ಕಳು ಸ್ಕೂಲಿಗೆ ಹೋದ್ರು ಬಂದ್ರು, ಒಂದು ಏಜ್ ಆದ್ಮೇಲೆ ಇಲ್ಲ ಮೊಮ್ಮಕ್ಕಳು ಸ್ಕೂಲಿಂದ ಬರ್ತಾರೆ, ನಮಗೆ ಎಲ್ಲಿ ಹೋಗೋಕ್ಕಾಗೋದಿಲ್ಲ. ಈ ಥರ ಎಲ್ಲ ಟೈಮಿಂಗ್ ಇಲ್ಲ. ನಾ ಅನ್ಕೊಳ್ಳೋ ಪ್ರಕಾರ ಎಲ್ಲರಿಗೂ ಇರೋದು ಒಂದೇ ಟೈಮ್ನೇ. ಎಲ್ಲ ಟೈಮಿಂಗ್ ಅಬ್ದುಲ್ ಕಲಾಂ ಸರ್ಗೂ ಒಂದೇ ಟೈಮು, ಮೋದಿ ಅವ್ರಿಗೂ ಒಂದೇ ಟೈಮ್, ಹೌದು, ನಮಗೂ ಒಂದೇ ಹೌದು. ಟೈಮ್ನೇ. ಅವ್ರು ಯಾಕೆ ಆ ಸಾಧನೆ ಮಾಡ್ತಾರೆ, ನಮಗೆ ಯಾಕೆ ಆಗೋದಿಲ್ಲ ಅಂತಲ್ಲ. ಈಗ ನಿಮ್ಮನ್ನೇ ತಗೊಂಡಾಗ ಒಂದು ರೋಲ್ ಮಾಡೆಲ್ ನೀವು. ಆ ಕಡೆ ವೈದ್ಯಕೀಯ ವೃತ್ತಿನೂ ಮಾಡ್ತೀರಿ, ಈ ಕಡೆ ನೀವು ಪರಿಸರನೂ ಪ್ಲಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಅದನ್ನೆಲ್ಲನೂ ಮಾಡ್ತೀರಿ. ಜೊತೆಗೆ ಈ ಥರ ಸಮಾಜ ಸೇವೆನೂ ಮಾಡ್ತೀರಿ. ನಿಮ್ಗೆ ಯಾರಿಗೆ ಏನು ಹೇಳಬೇಕು ಇದನ್ನೆಲ್ಲ ಹೇಗೆ ನೀವು ಟೈಮ್ ಇದನ್ನೆಲ್ಲ ಇದನ್ನ ಮಾಡ್ಕೋತೀರಿ? ಟೈಮ್ ಸಿಗ್ತದ ಅಥವಾ ಟೈಮ್ ಸಿಗಂಗಿಲ್ಲ ಅನ್ನೋದು ನಮ್ಮ ಮೈಂಡ್ ಸೆಟ್. ಈಗ ಓಕೆ. ಆಕ್ಚುಲಿ ನನ್ನನ್ನೇ ಕೇಳಿದ್ರೆ ಹ್ಮ್. ನಾ ಅಂತೇನೆ ಐ ಹ್ಯಾವ್ ಲಾಟ್ ಆಫ್ ಟೈಮ್. ನಾನು ಹ್ಮ್. ಇನ್ನೂ 10 ಕೆಲಸ ಕೊಟ್ರೆ ನಾ ಮಾಡ್ತೀನಿ ಅಂತೀನಿ. ಹ್ಮ್. ಯಾಕಂತಂದ್ರೆ ಈ ಕೆಲ್ಸಕ್ಕೆ ಇಷ್ಟೇ ಟೈಮ್ ಬೇಕು. ಅದನ್ನ ಗೊನ ಹಿಂಗ ಗೊಣಗ್ತಾ ಕುತ್ಕೊಂಡ್ರೆ ಅದು ಹೌದು. ಕೆಲಸ ನೀವು 4 ದಿವಸ ಆದ್ರೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಹೌದು. ಇಮಿಡಿಯೇಟ್ ಆಗಿ ಇಷ್ಟ ಹ್ಮ್. ಕೆಲಸ ನೀವು ಪ್ಲಾನ್ ಮಾಡ್ರಿ. ಇದು ಹ್ಮ್. ಹೆಂಗ್ ಮೇಡಮ್, ಇದು ಒಂದ್ ಬಾಸ್ಕೆಟ್ ಒಳಗಡೆ ನಾವು ಊರ್ ಹೋಗ್ಬೇಕಾದ್ರೆ ಬಟ್ಟೆ ಪ್ಯಾಕ್ ಮಾಡ್ತೀವಲ್ಲ, ಹೌದು. ನೀಟಾಗಿ ನೀವು ಪ್ಯಾಕ್ ಮಾಡ್ರಿ. ಸಣ್ಣ ಬಾಕ್ಸ್ ಒಳಗ ನೀವು ಬಹಳಷ್ಟು ಬಟ್ಟೆನ 10 ತುಂಬಬಹುದು. ಬಟ್ಟೆ ಹಾಕ್ತೀವಿ. ಹೌದಾ? ಈಗ ಅವ್ನ್ ಹರಾಬರ ತುಂಬಿದ್ರಿ ಅಂದ್ರೆ ನೀವು ದೊಡ್ಡ ಬ್ಯಾಗ್ ಕೊಟ್ರು 4 ಬಟ್ಟೆ ಹಿಡ್ಸಂಗಿಲ್ಲ 4 ಬಟ್ಟೆ ಅದ್ರೊಳಗ. ಅದು ಅಂದ್ರೆ ಸೊ ಮುಗಿದು. ಇಟ್ ನೀಡ್ಸ್ ಡಿಸಿಪ್ಲಿನ್. ಹಾ. ಇಟ್ ನೀಡ್ಸ್ ಡಿಸಿಪ್ಲಿನ್. ಒಂದ್ ಕೆಲಸ ಮುಗೀತಾ ಆ ಕೆಲಸ ಬಗ್ಗೆ ವಿಚಾರ ಮಾಡಬಾರ್ದು. ಹ್ಮ್. ಈಗ ಒಂದ್ ಪೇಷಂಟ್ ಮುಗೀತಾ, ನಾನ್ ಯಾವತ್ತು ಪೇಷಂಟ್ ಬಗ್ಗೆ ಮನೆಯೊಳಗೆ ತಲೆ ಕೆಡಿಸ್ಕೊಳಂಗಿಲ್ಲ. ವೆರಿ ಗುಡ್. ಹಾ. ಅದು ಮುಗೀತದು. ದವಾಖಾನೆ ಕುಂತಾಗ ಅಷ್ಟೇ ಡಾಕ್ಟರ್ ನಾನು. ಹಾ. ಹಾ. ಪ್ಲಾನ್ಸ್ ಎಲ್ಲ ಮಾಡ್ಬೇಕಾದ್ರೆ ಎಸ್, ನಾ ಯಾವ್ದೋ ಕ್ಯಾಂಪಿಗೆ ಹೋಗ್ತೀನಿ, ಆ ಕ್ಯಾಂಪ್ಸ್ ಎಲ್ಲ ಆರ್ಗನೈಸ್ ಮಾಡ್ತೀನಿ, ಯೂಟ್ಯೂಬ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲಿ ನಂದು ಅದನ್ನ ಮಾಡ್ಬೇಕಾದ್ರೆ ಅದ್ರದಷ್ಟೇ. ಸೊ ಹ್ಮ್. ಐ ಪ್ಲೇ ಪಾರ್ಟ್ ಅಕಾರ್ಡಿಂಗ್ ಟು ದಟ್ ರೋಲ್ ಅಷ್ಟೇ. ಎಂಡ್ ಆಫ್ ದ ಡೇ ರಾತ್ರಿ ಮಲ್ಕೋಬೇಕಾದ್ರೆ ಐ ಆಮ್ ನಥಿಂಗ್. ಐ ಜಸ್ಟ್ ಡೂ ಚಾಂಟ್. ನನ್ ಇಷ್ಟ ದೇವರ ಜಪ ಮಾಡಿ ಮಲ್ಕೊಂಡ್ಬಿಡ್ತೇನೆ. ಐ ಆಮ್ ನಥಿಂಗ್. ಕ್ಯಾಂಪ್ಗಳೆಲ್ಲ ಮಾಡ್ತೀನಿ ಅಂದ್ರೆ ಯಾವ ತರದ? ಹೆಲ್ತ್ ಕ್ಯಾಂಪ್ಸ್ ಎಲ್ಲ ನಾವು ಮಾಡ್ತೀವಿ. ಹೆಲ್ತ್ ಎಸ್ ಕ್ಯಾಂಪ್ ಅಂದ್ರೆ ಎಸ್. ಹಳ್ಳಿಗಳ ಕಡೆ ಎಲ್ಲ ಹಳ್ಳಿಗಳು, NGOs ಎಲ್ಲ ಒಂದೊಂದ್ಸರಿ ನಮ್ಮನ್ನ ಇನ್ವೈಟ್ ಮಾಡ್ತಾರೆ. ಮೋರ್ ದೆನ್ 500 ಕ್ಯಾಂಪ್ಸ್ ನಾವು ಮಾಡೇವಿ. ಓಕೆ. ಆಮೇಲೆ ಪರ್ಸ್ನಲಿ ಕೂಡ ನಾವೆಲ್ಲ ಆರ್ಗನೈಸ್ ಮಾಡಿ ಕ್ಯಾಂಪ್ಸ್ ಅನ್ನ ಮಾಡ್ತೀವಿ. ಹೆಣ್ಮಕ್ಳಿಗೆ ಹೈಜೆನಿಕ್ ಕಂಡೀಷನ್ ಬಗ್ಗೆ ತಿಳುವಳಿಕೆಯನ್ನ ಹೇಳ್ತೀವಿ. ಅದೇ ನೀವು ಹೇಳಿದ್ರಲ್ಲ, ನಂಗೆ ಟೈಮ ಸಿಗಂಗಿಲ್ಲ ಅಂತ ಕೆಲವು ಜನ ಕೂತ್ಕೊಂಡಿರ್ತಾರೆ. ಅಂತವ್ರಿಗೆಲ್ಲ ನಾವು ಅದನ್ನ ಅವ್ರಿಗೆ ಹೇಳ್ತೇವೆ, ನೀವ್ ಹಿಂಗ್ ಮಾಡ್ಕೊಳ್ರಿ ಅಂತೇಳಿ. ಅಲ್ಲ, ನೀವು ಒಂದು ಸೀರಿಯಲ್ ನೋಡೋಕ್ ಶುರು ಮಾಡಿ 4 ಸೀರಿಯಲ್ ನೋಡ್ತಾ 4 ಗಂಟೆ ವೇಸ್ಟ್ ಮಾಡೋರ್ಗೆ ಟೈಮ್ ಎಷ್ಟು ಕೊಡ್ಬೇಕು ದೇವ್ರು? ಹೌದು. ಹೌದಾ? ಕರೆಕ್ಟ್. ಒಂದೇನೋ ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ತ್ಯಾಗ ಮಾಡಬೇಕು. ಬಟ್ ಡಿಸಿಪ್ಲಿನ್ ಇರ್ಬೇಕು. ಈಗ ನೀವು ಹೇಳಿದ್ರಿ ಹಾಸ್ಪಿಟಲ್ ಇಂದ ನಾನು ಮನೆಗೆ ಹೋದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದಲ್ಲ, ಹಾಸ್ಪಿಟಲ್ ಮನೆ. Yes. ಓಕೆ. ಇವಾಗ ಯಾರೋ ಒಬ್ರು ಪೇಷಂಟ್ ನಿಮ್ಗೆ ಕಾಲ್ ಮಾಡ್ತಾರೆ, ಹ್ಮ್. ಮೇಡಮ್ ನಿಮ್ಮ ಕಡೆ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ನನಗೊಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ನೀವು ಇಲ್ಲ ನಂದು ಹಾಸ್ಪಿಟಲ್ ಟೈಮಲ್ಲೇ ಮಾತಾಡೋಕೆ ಹೇಳ್ತೀರಾ ಅಥವಾ ನೀವು ಆ ಟೈಮಲ್ಲಿ ಅವ್ರಿಗೆ ಆನ್ಸರ್ ಮಾಡ್ತೀರಾ? ಇಲ್ಲ, ನನ್ನ ವೈಯಕ್ತಿಕವಾಗಿ ನಾನು ಹೇಳಿದ್ನಲ್ಲ ನಿಮ್ಗೆ, ನಾನು ಎಮರ್ಜೆನ್ಸಿ ಡಾಕ್ಟರ್ ಅಲ್ಲ, ಓಕೆ. ನಾನು ಜನರಲ್ ಪ್ರಾಕ್ಟೀಷನರ್ ಅಲ್ಲ. ಹಿಂಗಾಗಿ ನನ್ಗೇನು ಮನೆಯೊಳಗಿದ್ದಾಗೂ ಸಾಕಷ್ಟು ಫೋನ್ಸ್ ಬರ್ತಾವ ಮೇಡಮ್. ಅವಾಗ ನಾನು ಅವ್ರು ಹೇಳೋದು ಒಂದೇ, ನಾಳೆ ಬೆಳಗ್ಗೆ 10 ಗಂಟೆಗೆ ಆಸ್ಪತ್ರೆಗೆ ಬನ್ರಿ, ಅಲ್ಲಿ ಮಾತಾಡೋಣ. ಈಗ ನಾ ಮನೆಯೊಳಗಿದ್ದೇನೆ, ಏನು ಎಮರ್ಜೆನ್ಸಿ ಇಲ್ಲ ಅಂತಂದ್ರೆ ನೀವು ಎಮರ್ಜೆನ್ಸಿ ನಾನು ಡೀಲ್ ಮಾಡೋದಿಲ್ಲ. ಹಾ, okay. ಹಿಂಗಾಗಿ ಅವರಿಗೂ ಗೊತ್ತಾಗ್ಬಿಟ್ಟದ್. ಬಿಕಾಸ್ ಇದು ಇವತ್ತು ನಿನ್ನಿದಲ್ಲ, 17 ವರ್ಷದ ಪ್ರಾಕ್ಟೀಸ್ ಇರೋದ್ರಿಂದ ಅವ್ರಿಗೂ ಗೊತ್ತಾಗ್ತದೆ. ಎಮರ್ಜೆನ್ಸಿ ಇದ್ದಾಗ ಅವ್ರು ನಾನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಮತ್ತು ನಾ ಎಮರ್ಜೆನ್ಸಿ ಕೇಸಸ್ ಹ್ಯಾಂಡಲ್ ಮಾಡೋದಿಲ್ಲ. ಓಕೆ. ಅಂಡ್ ಇನ್ ಎನಿ ಕ್ರಾನಿಕ್ ಕೇಸಸ್ ಎಸ್ ವಿ ಆರ್ ಡೀಲಿಂಗ್. ಮತ್ತು ನಾವು ಅದು ಸ್ಟಡಿ ಮಾಡ್ತಾನೆ ಇರ್ತೀವಿ. ಹಂಗಂತೇಳಿ ಮನೆಗೆ ಯಾವ್ದೇ ಒಂದು ಫೋನ್ ಬಂತು ಅಂದ್ರೆ ಅದನ್ನ ನಾವು ತೆಗೆದು ಹಾಕಕ್ಕೂ ಆಗುದಿಲ್ಲ. ಎಸ್, ಅವ್ರ ಜೊತೆ ನಾವು ಒಳ್ಳೆ ರೀತಿಯಿಂದ ರೆಸ್ಪಾಂಡ್ ಮಾಡ್ಬೇಕಾಗ್ತದೆ. ಅಂಡ್ ಐ ಲವ್ ದ್ಯಾಟ್. ಎನಿ ಪಾಸಿಟಿವ್ ಟಾಕಿಂಗ್, ಕನ್ಸ್ಟ್ರಕ್ಟಿವ್ ಟಾಕಿಂಗ್, ಐ ಲವ್. ನೀವು ಈ ಪರಿಸರ ಇದನ್ನ ಗಿಡಗಳ ಜೊತೆಲಿ ನೀವು ಎಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀವಿ? ಎವ್ರಿ ಡೇ ನೈಟ್ ಐ ಟಾಕ್ ಟು ಆಲ್ ಮೈ ಪ್ಲಾಂಟ್ಸ್. ಐ ವಾಟರ್ ದೆಮ್ ವೀಕ್ಲಿ ಒನ್ಸ್ ಅಥವಾ 15 ದಿವಸಕ್ಕೆ ಒಂದ್ಸರಿ. ನಾನು ಅದಕ್ಕೆ ಏನು ಗೊಬ್ಬರ ಹಾಕಬೇಕು ಆ ಗೊಬ್ಬರನು ನಾನೇ ಪ್ರಿಪೇರ್ ಮಾಡ್ತೀನಿ, ವೇಸ್ಟ್ ಪ್ರಾಡಕ್ಟ್ಸ್ ಇಂದ. ಅವಕ್ಕೆ ಹೇಳಿ ಎಸ್ ಅದ್ರ ಜೊತೆ ಆಮೇಲೆ ಪ್ರತಿ ರಾತ್ರಿ ಮಲಗಬೇಕಾದ್ರೆಲ್ಲ ಅವಕ್ಕೆಲ್ಲ ಜೊತೆ 1-2 ಮಾತಾಡಿ. ಅದು ಇಟ್ ಕಮ್ಸ್ ಬೈ ಎಕ್ಸ್ಪೀರಿಯನ್ಸ್. ಇಟ್ ಇಸ್ ನಾಟ್ ಅ ಡ್ಯೂಟಿ, ಇಟ್ ಕಮ್ಸ್ ಬೈ ಎಕ್ಸ್ಪೀರಿಯನ್ಸ್ ಮತ್ತು ಇಟ್ ಇಸ್ ಅ ಪ್ಯಾಷನ್. ಖುಷಿ ಅನ್ಸುತ್ತೆ. ನನಗೂ ಇದೆ ಅದು. ಗಿಡಗಳ ಜೊತೆ ಒಂದ ಹೂ ಬಿಟ್ಟಿದ್ರು ಹೋಗಿ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಒಂದು ನಮ್ದು ಮಲ್ಗಿ ಗಿಡ ಇತ್ತು, ಅದು ಬರೀ ಒಂದೇ ಒಂದು ಹೂ ಬಿಡ್ತಿತ್ತು. ಅದಕ್ಕೆ ನಾ ಹೇಳ್ತಿದ್ದೆ, ಆಕ್ಚುಲಿ ಇದು ಜನ ನಂಬಂಗಿಲ್ಲ, ಬಟ್ ಐ ಲವ್ ಇಟ್ ಅಂಡ್ ಐ ಬಿಲೀವ್ ಇಟ್. ನನಗೆ ಏನ್ ಎಕ್ಸ್ಪೀರಿಯನ್ಸ್ ಆಗ್ತದ ಅದನ್ನ ಬಿಲೀವ್ ಮಾಡ್ತೀನಿ. ನಾ ಗಿಡಕ್ಕೆ ಹೇಳ್ತಿದ್ದೆ, ನೀನು ನೆಕ್ಸ್ಟ್ ಸಮ್ಮರ್ ಅನ್ನೋಷ್ಟೊತ್ತಿಗೆ ಸರಿಯಾಗಿ
ಮಲ್ಗಿ ಹೂ ಬಿಡ್ಲಿಲ್ಲ ಅಂದ್ರೆ ಮತ್ತೆ ನಿನ್ ತೆಗೆದು ಒಗಿತೀನಿ ನೋಡ್ ನಾನು. ನೀ ನನ್ ಮಾತು ಕೇಳಬೇಕು. ಅಂಡ್ ದಿಸ್ ಸಮ್ಮರ್ ಆಕ್ಚುಲಿ ಇಟ್ ಇಸ್ ಗಿವಿಂಗ್ ಮಿ ಗುಡ್ ಫ್ಲವರ್ಸ್. ಅಲ್ಲ, ಅದ್ರ ಅರ್ಥ ಅದಕ್ಕೆ ನಾವು ನೀರು ಗೊಬ್ಬರ ಹಾಕಿಲ್ಲ ಅಂತಲ್ಲ, ಎಲ್ಲಾ ರೀತಿ ಕೇರ್ ತಗೋಬೇಕು. ಗಿಡಗಳ ಸ್ಪಂದಿಸ್ತವೆ ನಮ್ ಸ್ಪಂದಿಸ್ಬೇಕು. ಅಂತ Yes, ಹೇಳ್ಬಿಟ್ಟು yes. ಅಷ್ಟೇ. ಅದಕ್ಕೆ ಏನಪ್ಪಾ ಅಂತಂದ್ರೆ ಒಂದ್ ಏನ್ ತಿಳ್ಕೊಬೇಕು, ನನಗ್ ಅನಿಸ್ತದ ನೀವು ಪ್ಲಾಂಟ್ಸ್ ಜೊತೆ ಯಾವ ರೀತಿಯಾಗಿ ಮಾತಾಡ್ತಾ ಹೋದಂಗ್ ಮೇಡಮ್ ಸೆನ್ಸಿಟಿವ್ ಆಗ್ತೀರಿ. ಹೌದು. ಅವಾಗ ನಿಮ್ಗೆ ಹ್ಯೂಮನ್ ಬೀಯಿಂಗ್ಸ್ ಜೊತೆ ಮಾತಾಡ್ಬೇಕಾದ್ರೂ ಕೂಡ ಫೀಲಿಂಗ್ಸ್ ಅನ್ನ ನೀವು ಜಲ್ದಿ ಅರ್ಥ ಮಾಡ್ಕೊಳ್ತೀರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಖುಷಿ ಅನ್ಸುತ್ತೆ ಆ ಪ್ಲಾಂಟ್ ಜೊತೆ ಮಾತಾಡೋದಾಗ್ಲಿ, ಆ ಮಕ್ಕಳು ಮುದ್ದು ಮಾಡೋ ತರ ಅದನ್ನ ಮಾಡೋದಾಗ್ಲಿ, ಅದು ತುಂಬಾ ಇದೆ. ದಟ್ ಈಸ್ ಡಿಫ್ರೆಂಟ್ ಫೀಲಿಂಗ್, ಟೋಟಲಿ ಡಿಫ್ರೆಂಟ್ ಫೀಲಿಂಗ್. ಒಳ್ಳೇದು ಆಕ್ಚುಲಿ. ಹೆಣ್ಮಕ್ಳು ನೋಡ್ರಿ ಮೇಡಮ್, ತಮಗ ಅನುಕೂಲವಾದಂತ ಎಲ್ಲಾ ಇಂಥ ಆಕ್ಟಿವಿಟೀಸ್ ಒಳಗೆ ಇನ್ವಾಲ್ವ್ ಆಗ್ಲೇಬೇಕು. ಕುಕ್ಕಿಂಗು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು, ತಮ್ಮ ಜಾಬ್, ಇವೆಲ್ಲವರೊಳಗೆ ಆಕ್ಟಿವ್ ಆದಾಗ ದೇ ಫೀಲ್ ಹ್ಯಾಪಿ. ನಾವು ವರ್ತ್ ಅದೀನಿ ಅನ್ನಿಸ್ಬೇಕು. ನಾವು ಮಂದಿಗೆ ಎಷ್ಟು ಅನ್ನಿಸ್ತೀವೋ ಗೊತ್ತಿಲ್ಲ, ನಮ್ಮಷ್ಟಕ್ಕೆ ನಮ್ಗೆ ಅನ್ನಿಸ್ಬೇಕು, ಎಸ್ ಐ ಆಮ್ ವರ್ತ್. ನಾನು ಈ ಭೂಮಿ ಬಿಟ್ಟು ಹೋದ್ರೆ ಸಮಥಿಂಗ್ ಲಾಸ್ ಬೇರೆಯವ್ರಿಗೆ ಆಗ್ತದ ಅನ್ನುವಷ್ಟರ ಕ್ರಿಯೇಟ್ ಮಾಡ್ಬೇಕು. ಎಸ್, ನಾ ಬಿಟ್ಟು ಹೋದ್ರೆ ಯಾರಿಗೂ ಲೆಕ್ಕಕ್ಕನೇ ಇಲ್ಲ ಅನ್ನುವಂತ ಪರಿಸ್ಥಿತಿಯನ್ನ ತರಬಾರ್ದು. ನಾವು ಇದ್ರು ಹೋದ್ರು ಬಿಡು ಅನ್ನುವಂಗ ಆಗ್ಬಾರ್ದು. ಸಮಥಿಂಗ್ ನಾ ಹೇಳೋದು ಎಲ್ಲರಿಂದ ಎಲ್ಲ ಆಗೋದಿಲ್ಲ, ನಾವೇನೂ ಅಲ್ಲ, ಒಂದು ಸೂಜಿ ಮುನಿ ಎಷ್ಟಾದ್ರೂ ಒಂಚೂರು ಲಾಸ್ ಆಗ್ಬೇಕು ನಾವು ಹೋದ್ರೆ, ಅಷ್ಟಾದ್ರೂ ಒಂದು ಇಂಪಾರ್ಟೆನ್ಸ್ ಕ್ರಿಯೇಟ್ ಮಾಡ್ಬೇಕು. ಎಷ್ಟೋ ಜನರ ಮಧ್ಯೆ ಒಬ್ರಿಗಾದ್ರೂ ಫೀಲ್ ಎಸ್, ಒಬ್ರಿಗಾರು ಎಸ್ ಅನ್ನಿಸ್ಬೇಕು, ಇದ್ರಲ್ಲ ಇರ್ಬೇಕಿತ್ತು ಇನ್ನು ಅನ್ನೋ ಫೀಲಿಂಗ್ಸ್ ಬರಬೇಕು ಅಂತ ಹೇಳ್ತೀರಿ ಮೇಡಮ್. ಈ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಿಮ್ಮಂತ ಒಬ್ಬರಿಗೆ ನಾನು ಮಾತಾಡಿದ ನನಗೆ ತುಂಬಾ ಖುಷಿ ಆಯ್ತು. ಇಷ್ಟೊತ್ತು ನೀವೇನ್ ಮಾತಾಡಿದ್ರ ಅದ್ರಲ್ಲಿ ಒಂದು 10% ನಮ್ಮ ಹೆಣ್ಮಕ್ಳು ತಗೊಂಡ್ಬಿಟ್ರೆ ಎಷ್ಟೋ ಒಳ್ಳೇದ್ ಅನ್ಸುತ್ತೆ. ಈಗಿನ ಹೆಣ್ಣು ಮಕ್ಕಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ಮೇಡಮ್, ಈಗಿನ ಹುಡುಗಿಯರಿಗೆ ನಾನು ಎಸ್ಪೆಷಲಿ ಕಾಲೇಜಸ್ಗೆಲ್ಲ ಗೆಸ್ಟ್ ಆಗಿ ಹೋದಾಗ ಎಲ್ಲರಿಗೂ ಹೇಳೋದು, ಹುಡುಗಿಯರಿಗೂ ಪ್ಲಸ್ ಮಿಡಲ್ ಏಜ್ಡ್ ವಿಮೆನ್ ಮತ್ತು ಓಲ್ಡ್ ಏಜ್ ಎಲ್ಲರಿಗೂ ಹೇಳೋದು, ಫಸ್ಟ್ ಸ್ಟಾಪ್ ನೆಗೆಟಿವ್ ಥಿಂಕಿಂಗ್. ಆಮೇಲೆ ಗಂಡಸರ್ ಈಕ್ವಲ್ ನಾವು ಅಂತ ಹೋರಾಡಕ್ ಹೋಗ್ಬೇಡ್ರಿ. ನಾ ಡ್ರೆಸ್ ಎಂತೆಂಥದ್ದು ಹಾಕೊಂಡು ಅವ್ರ ಈಕ್ವಲ್ ನಾನು ಅಂತ ಹೋರಾಡಕ್ ಹೋಗ್ಬೇಡ್ರಿ. ಯೂನಿವರ್ಸ್ ಆಲ್ರೆಡಿ ಇಬ್ಬರನ್ನೂ ಬ್ಯಾಲೆನ್ಸ್ ಆಗಿ ಇಟ್ಟದ. ನೀವ್ ಯಾರು ಅಲ್ಲ, ಅವ್ರಕ್ಕಿಂತ ಹೆಚ್ಚು ನಾವು, ನಮ್ಕಿಂತ ಹೆಚ್ಚು ಅವರು ಅಂತ ಹೇಳಿ ಹೊಡೆದಾಡಕ್ ಹೋಗ್ಬೇಡ್ರಿ. ಇಬ್ಬರ ಮಧ್ಯೆ ಒಂದು ಸಾಮರಸ್ಯ ಇದ್ದಾಗಲೇ ಲೈಫ್ ನಡೀತದೆ. ನಮ್ಮ ಮಹತ್ವ ನಮಗ್ ಗೊತ್ತಿರ್ಲಿ, ಅವ್ರ ಮಹತ್ವ ಅವ್ರಿಗೆ ಗೊತ್ತಿರ್ಲಿ. ನಮ್ಮ ಇತಿಮಿತಿಗಳು ನಮಗ್ ಗೊತ್ತಿರಬೇಕು, ಅವ್ರ ಇತಿಮಿತಿಗಳು ಅವ್ರಿಗೆ ಗೊತ್ತಿರಬೇಕು. ಈಗ ನಾ ಗಂಡಸರ್ ಈಕ್ವಲ್ ಅಂತ ತಿಳ್ಕೊಂಡು ರಾತ್ರಿ 12 ಗಂಟೆಗೆ ಒಬ್ಬರ ಹೋಗ್ಲಿಕ್ಕೆ ಆಗುದಿಲ್ಲ. ಅವಾಗ ನಾವು ಆಬ್ವಿಯಸ್ಲಿ ನಮ್ಮ ಮನೆಯೊಳಗಿನ ಗಂಡಸರನ್ನ ಕರಿತೀವಿ, ನಮ್ ಜೊತೆಗೆ ಬಾ ಅಂತೇಳಿ. ಮತ್ ನೀ ಈಕ್ವಲ್ ಇದ್ರೆ ನೀವು ಒಬ್ಬಕ್ಕೆ ಹೋಗಲ್ಲ, ಆಗುದಿಲ್ಲ. ಸೊ ಸುಳ್ಳನ್ನ ನಾವು ಸತ್ಯ ಅಂತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಂಬುದು ನಮ್ಮ ಲೈಫ್ ಸ್ಟೈಲು, ನಮ್ಮ ಇತಿಮಿತಿಗಳೇನದಾವು, ನಮ್ಮ ಮರ್ಯಾದಾ ಮಿತಿ ಅಂತ ಏನ್ ಹೇಳ್ತೀವಿ ಅದ್ರೊಳಗೆ ನಾವು ಶೈನ್ ಆಗೋಣ. ಅವ್ರದ್ದು ಏನೈತಿ ಅವ್ರು ಅದ್ರೊಳಗೆ ಶೈನ್ ಆಗ್ಲಿ. ಈ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ಎರಡೂ ಕೂಡಿದ್ರೆ ಒಂದು ಸಿಸ್ಟಮ್ ಆಗ್ತದೆ. ನಾನು ಹಾರ್ಡ್ವೇರ್ ನಿನ್ ಜೊತೆಗೆ ಅಂತ ಹೋಗ್ಲಿಕ್ಕೆ ಬರುವುದಿಲ್ಲ, ಅದು ಮಾಡಬಾರ್ದು. ಎಲ್ಲಾ ಹೆಣ್ಮಕ್ಳು ನನ್ನಷ್ಟಕ್ಕೆ ನಾನು ಒಂದು ಅಸೆಟ್ ಅಂತ ಫೀಲ್ ಮಾಡ್ಕೋಬೇಕು, ಸೆಲ್ಫ್ ರೆಸ್ಪೆಕ್ಟ್ ಕೊಡಬೇಕು, ಸೆಲ್ಫ್ ಲವ್ ಇಟ್ಕೋಬೇಕು, ಸೆಲ್ಫ್ ಡಿಗ್ನಿಫೈಡ್ ಆಗಿರಬೇಕು. ಬಹಳಷ್ಟು ಕೆಲಸಗಳಲ್ಲಿ ಪಾಸಿಟಿವ್ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಕು. ಟೈಮ್ ಇಲ್ಲ ನಾನೇ ಅನ್ನೋದು ಬಿಡಬೇಕು. ಆರಾಮಾಗಿ ಟೈಮ್ ಸಿಗ್ತದೆ, ಎಲ್ಲ ಕೆಲಸ ಮಾಡಿಕೊಂಡು ಎಂಡ್ ಆಫ್ ದ ಡೇ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡ್ರಿ. ಆರೋಗ್ಯ ನಮ್ಮ ಕೈಯಲ್ಲೈತಿ, ಆಯುಷ್ಯ ನಮ್ಮ ಕೈಯೊಳಗಿಲ್ಲ. ಆಯುಷ್ಯ ಗೊತ್ತಿಲ್ಲ, ಯಾವತ್ತಾದ್ರೂ ಹೋಗ್ಬೋದು, ಬಟ್ ಅಲ್ಲಿವರೆಗೂ ಮಾತ್ರ ನಾವು ಆಯುರ್ವೇದ ಹೇಳೋ ಹಾಗೆ ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ, ಸೋಷಿಯಲಿ ಸೌಂಡ್ ಆಗಿ, ಕಾಮ್ ಆಗಿ, ಕಾಂಪೋಸ್ಡ್ ಆಗಿ, ಆರಾಮಾಗಿ ಇರಬೇಕು. ದಟ್ ಇಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಒನ್ ಕ್ಯಾನ್ ಡೂ ಟು ದ ಸೊಸೈಟಿ. ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಕೇಳಿದ್ರಿ ಸ್ನೇಹಿತರೆ, ನಮ್ಮ ಶ್ರೀಗೌರಿ ಅಂಗಡಿ ಮೇಡಮ್ ಅವ್ರು ಇಷ್ಟೊತ್ತರೆಗೂ ಏನು ಹೇಳಿದ್ರು ಅದರಲ್ಲಿ ನಾವು ಒಂದು 10% ಎಲ್ಲ ಹೆಣ್ಮಕ್ಳು ಅದನ್ನು ಉಪಯೋಗ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿರಿ. ಯಾವಾಗಲೂ ಪಾಸಿಟಿವ್, ಗಂಡಸರಿಗೆ ನಾವು ಸಮಾನ, ಗಂಡಸರಿಗಿಂತ ಜಾಸ್ತಿ ಬೆಳೆಯುವಂಥ ಅವಕಾಶಗಳು ಹೆಣ್ಮಕ್ಳಿಗೆ ಸಾಕಷ್ಟಿದೆ. ಅದು ಬೆಳೆಯೋ ರೀತಿಯಲ್ಲಿ ಸರಿಯಾದ ರೀತಿಯೊಳಗೆ ಬೆಳಿಬೇಕು. ಕರೆಕ್ಟ್. ಸರಿಯಾದ ರೀತಿಯೊಳಗೆ ಬೆಳೆದಾಗನೇ ಅದಕ್ಕೊಂದು ಮರ್ಯಾದೆನೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರನ್ನ ಭೇಟಿ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.